ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹೆತ್ತ ತಂದೆಯಾದ ದೇವರನ್ನು ಪ್ರೀತಿಸುತ್ತಿದ್ದೀವ. ಸರ್ವ ಮಾನವರನ್ನು ಹೆತ್ತಿದ್ದು, ಸರ್ವ ಮಾನವರಿಗೆ ಜೀವಿತವನ್ನು ಕೊಟ್ಟಿದ್ದು ತಂದೆಯಾದ ದೇವರು. ದೇವರು ಎಲ್ಲರಿಗೂ ತಂದೆಯವರು. ಭೂಮಿಯ ಮೇಲೆ ಇದ್ದಂಥ ಸರ್ವ ಮಾನವರಿಗೂ ಅವರು ತಂದೆ. ಆ ತಂದೆಯಾದ ದೇವರನ್ನು ನಾವು ಪ್ರೀತಿಸ್ತಾ ಇದ್ದೀವ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಪ್ರೀತಿ ಬಗ್ಗೆ ನಾವು ಆಲೋಚನೆ ಮಾಡುವಾಗ ಈ ಜಗತ್ತೇ ದೇವರ ಪ್ರೀತಿಗೆ ನಿದರ್ಶನಗಳು. ಈ ಜಗತ್ತು ಇದೆ ನೋಡಿ, ಈ ಜಗತ್ತಿನ ಹಿಂದೆ, ಈ ಪ್ರಕೃತಿಯ ಹಿಂದೆ, ಇಲ್ಲಾಂದರೆ ಈ ಬ್ರಹ್ಮಾಂಡದ ಹಿಂದೆ ದೇವರ ಪ್ರೀತಿ ಕಾಣುತ್ತೆ, ದೇವರ ಕೆಲಸ ಕಾಣುತ್ತೆ, ದೇವರ ಕಷ್ಟ ಕಾಣುತ್ತೆ. ಪ್ರೀತಿಗೆ ನಿದರ್ಶನ ಈ ಜಗತ್ತು. ಅದರ ಹಿಂದೆ ಕೆಲಸ ಇದೆ. ಮಾನವ ಸಮಾಜದಲ್ಲಿ ಪ್ರೀತಿ, ಪ್ರೇಮ ಎಂಬ ಅನೇಕ ಪದಗಳನ್ನು ಬಳಸ್ತಾ ಇರ್ತೀವಿ. ಮಮತೆ ಎಂದು, ಕರುಣೆ ಎಂದು, ಪ್ರೀತಿ ಎಂದು, ಪ್ರೇಮ ಎಂದು ನಮ್ಮ ಸಮಾಜದಲ್ಲಿ ಬಳಸುವಂಥದ್ದು. ಎಲ್ಲರೂ ಈ ಪದಗಳನ್ನು ಬಳಸ್ತಾರೆ. ಸಿನಿಮಾದಲ್ಲಿ ಕೂಡ ಈ ಪದ ಇಲ್ಲದೆ ಸಿನಿಮಾ ಇರಲ್ಲ. ಈ ಪ್ರೀತಿ, ಪ್ರೇಮ, ಮಮತೆ, ಕರುಣೆ ಎಂಬ ಪದಗಳು ಇಲ್ಲದೆ ಸಿನಿಮಾಗಳಾಗಿರ್ಬೋದು, ಸೀರಿಯಲ್ಗಳಾಗಿರ್ಬೋದು, ಯಾವುದು ಕೂಡ ನಡೆಯಲ್ಲ ಪ್ರಿಯರೇ. ಖಂಡಿತವಾಗಿ ಈ ಪದವನ್ನು ಬಳಸ್ತಾ ಇರ್ತಾರೆ. ಆದರೆ ಪ್ರೀತಿ ಎಂಬ ಪದದಲ್ಲಿದ್ದಂಥ ಗುಣಗಳೇನಾದರೂ ಜಗತ್ತಿಗೆ ಅರ್ಥ ಆಗಿದೆಯಾ, ಲೋಕಕ್ಕೆ ಅರ್ಥ ಆಗಿದೆಯಾ ಅಂತ ನೋಡುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ. ನಾವು ಕೂಡ ಪ್ರಾರ್ಥಿಸುವಾಗ, ಬೋಧಿಸುವಾಗ, ಹಾಡುಗಳನ್ನು ಹಾಡುವಾಗ ನಮ್ಮ ಕ್ರೈಸ್ತ ಸಮಾಜ ಕೂಡ ದೇವರನ್ನು ನಾವು ಬಹಳವಾಗಿ ಪ್ರೀತಿಸ್ತಾ ಇದ್ದೀವಿ ಅಂತೇಳಿ ಮಾತನಾಡ್ತಾ ಇರ್ತಾರೆ. ಆದರೆ ನಿಜವಾಗ್ಲೂ ದೇವರನ್ನ ಪ್ರೀತಿಸ್ತಾ ಇದ್ದಾರಾ ಅಂತೇಳಿ ನಾವು ವಾಕ್ಯದ ಮೂಲಕ ತಿಳ್ಕೊಳ್ಬೇಕು ಪ್ರಿಯರೇ. ನಾವೆಲ್ಲರೂ ದೇವರನ್ನ ಪ್ರೀತಿಸಬೇಕು. ಇವಾಗ ದೇವರು ಪ್ರೀತಿಸ್ತಾ ಇದ್ದಾರಂದರೆ ಅದಕ್ಕೆ ನಿದರ್ಶನಗಳೇನಪ್ಪ ಅಂತ ನೋಡುವಾಗ ಈ ಲೋಕ. ಒಂದು ಸಾರಿ ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಕೆಲವು ವಚನಗಳನ್ನು ನಾವು ಧ್ಯಾನಿಸೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. 8ನೇ ವಚನದಿಂದ 11ನೇ ವಚನದವರೆಗೆ ನೋಡೋಣ ಪ್ರಿಯರೇ. ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದ್ದೆಂದು ತಿಳಿಸುವ ಹಾಗೆಯೂ ದೇವಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು. ಏನ್ರಿ, ಇಲ್ಲಿ ಗಮನಿಸುವಾಗ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದ್ದೆಂದು ತಿಳಿಸುವ ಹಾಗೆಯೂ ದೇವಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ಅಂದರೆ ಸಮಸ್ತವನ್ನು ಉಂಟು ಮಾಡಿರುವಂಥ ದೇವರ ಗುಣವನ್ನು, ದೇವರ ಜ್ಞಾನವನ್ನು, ಸ್ವಾರ್ಥೆಯನ್ನು ತಿಳಿಸಬೇಕು. ಆ ತಿಳಿಸುವುದಕ್ಕೆ ದೇವರು ನನಗೆ ಅನುಗ್ರಹ ಕೊಟ್ಟಿದ್ದಾರೆ. ದೇವರ ಅನುಗ್ರಹವಾಗಿದೆ, ನನಗೆ ದೇವರ ಅನುಗ್ರಹವಾಗಿದೆ. ದೇವರ ಮೂಲಕ ನಾನು ಪಡೆದುಕೊಂಡಿದ್ದೇನೆ. ಇದು ಈ ಲೋಕದಲ್ಲಿ ಸಾರಲ್ಪಡಬೇಕು. ಅದು ಮಾತ್ರವಲ್ಲದೆ
ಪರಲೋಕದಲ್ಲಿ ಇದ್ದವರಿಗೂ ಕೂಡ ಈ ಜ್ಞಾನ ಸಾರಬೇಕು. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು. ಅಂದರೆ ಪರಲೋಕದಲ್ಲಿ ಇದ್ದಂಥ ಅಧಿಕಾರಿಗಳಿಗೆ, ನಾಯಕರಿಗೆ, ಅವ್ರಿಗೂ ಕೂಡ ಯಾರ ಮೂಲಕ ದೇವರ ನಾನಾ ವಿಧವಾದಂಥ ಜ್ಞಾನವನ್ನು ಸಾರಬೇಕು ಅಂತೆ, ಭೂಲೋಕದಲ್ಲಿ ಸಭೆಯ ಮೂಲಕ ಸಾರಲ್ಪಡುವಂಥ ಜ್ಞಾನವು ಪರಲೋಕದಲ್ಲಿ ಇದ್ದವರು ನೋಡ್ತಾರಂತೆ, ಕೇಳ್ತಾರಂತೆ. ಯಾರವರು? ದೇವದೂತರು, ಹಿರಿಯರು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ. ಅದೇ ಹೇಳ್ತಾರೆ ನೋಡಿ ಇಲ್ಲಿ, ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ. ಅಂದರೆ ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ವಿಧ ವಿಧವಾದಂಥ ಮಹಾಜ್ಞಾನವನ್ನು ಈ ಲೋಕದಲ್ಲಿ ಸಾರುವಾಗ ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಏನ್ರಿ ಇಲ್ಲಿ ಬೋಧನೆ ಮಾಡುವಾಗ ಅಲ್ಲಿ ಕೂಡ ಅವರಿಗೆ ಬೋಧನೆ ಆಗುತ್ತಂತೆ. ಅಲ್ಲಿ ಜ್ಞಾನ ಅಂದರೆ ಮರೆ ಮಾಡಿರುವಂಥ ಜ್ಞಾನವು, ಜಗತ್ತು ಉಂಟಾದದ್ದು ಮೊದಲುಗೊಂಡು ದೇವರು ಮರೆ ಮಾಡಿದ್ದಾರಂತೆ. ಮರೆ ಮಾಡಿರುವಂಥ ಆ ಜ್ಞಾನವು ಸಭೆಯ ಮೂಲಕ ಗೊತ್ತಾಗಬೇಕು. ಯಾರ ಸಭೆಯ ಮೂಲಕ? ಯೇಸು ಕ್ರಿಸ್ತರ ಸಭೆಯ ಮೂಲಕ. ಸಭೆಯ ಮೂಲಕ ಗೊತ್ತಾಗಬೇಕು. ಸಭೆ ಅಂದರೆ ಚರ್ಚು. ಚರ್ಚು ಅಂದರೆ 4 ಗೋಡೆಗಳಿಂದ ಕಟ್ಟಲ್ಪಟ್ಟದ್ದಲ್ಲ. 4 ಗೋಡೆಗಳಿಂದ ಕಟ್ಟಲ್ಪಟ್ಟದ್ದು ದೇವರ ಸಭೆಯಾಗಿರುವಂಥ ಭಕ್ತರು ಕೂಡಿ ದೇವರ ಜ್ಞಾನವನ್ನು ಕಲಿತುಕೊಳ್ಳೋದಕ್ಕೆ. ಅದಿರಬೇಕಾ? ಖಂಡಿತವಾಗಿ ಇರಬೇಕು. ದೇವರ ಸಭೆ ಕೂಡುವಂಥ ಸ್ಥಳ ಖಂಡಿತವಾಗಿ ಇರಬೇಕದು. ಇಲ್ಲಾಂದರೆ ಬೀದಿಗಳಲ್ಲಿ ಕೂಡೋಕ್ಕಾಗುತ್ತಾ? ಇಲ್ಲ ಹೊರಗಡೆ ಎಲ್ಲೋ ರಸ್ತೆಯಲ್ಲಿ ಸೇರೋಕ್ಕಾಗುತ್ತಾ? ಮನೆಗಳಲ್ಲಿ ಯಾರಾದರೂ ಕೂಡಿದ್ರೆ ಬರ್ತಾರೆ, 4 ಜನ ಬರ್ಬೋದು. ಬಹಳ ಮಂದಿ ಒಂದು ಸಭೆಯಾಗಿ ಕೂಡಬೇಕಾದ್ರೆ ಸ್ಥಳ ಎನ್ನುವಂಥದ್ದು ಪ್ರಾಮುಖ್ಯ. ಎಲ್ಲದಕ್ಕಿಂತ ಪ್ರಾಮುಖ್ಯ ಚರ್ಚು ಅಂದರೆ ಸಭೆ ಅಂದರೆ ಮಕ್ಕಳು, ದೇವರ ಮಕ್ಕಳು, ಯೇಸು ಕ್ರಿಸ್ತರನ್ನು ಅಂಗೀಕರಿಸಿರುವಂಥ ಭಕ್ತರು. ಈ ಭಕ್ತರ ಮೂಲಕ ನಾನಾ ವಿಧವಾದಂಥ ಜ್ಞಾನ ಪರಿಚಯವಾಗಬೇಕು. ದೇವರು ಮರೆ ಮಾಡಿದ್ದಾರಂತೆ. ಮರೆ ಮಾಡಿರುವಂಥದ್ದು ಯಾವಾಗ ಮರೆ ಮಾಡಿದ್ದಾರಪ್ಪ ಅಂತ ನೋಡುವಾಗ, ಜಗತ್ತು ಉಂಟಾದದ್ದು ಮೊದಲುಗೊಂಡು ಅಂದಿನಿಂದ ಏನೇನು ಮರೆ ಮಾಡಿದ್ದಾರೋ ಅವೆಲ್ಲವೂ ಕೂಡ ದೇವರ ಸಭೆಯ ಮೂಲಕ ಪ್ರಕಟವಾಗಬೇಕು. ಎಲ್ಲ ಸಭೆಗಳನ್ನು ಒಂದು ಸಾರಿ ಪರಿಶೋಧನೆ ಮಾಡಿ, ದೇವರ ಜ್ಞಾನ ಏನಾದರೂ ಪ್ರಕಟವಾಗ್ತಾ ಇದೆಯಾ? ಏನು ಪ್ರಕಟವಾಗ್ತಾ ಇದೆ, ಏನು ಪ್ರಕಟಣೆ ನಡೀತಾ ಇದೆ ಅಂತ ನೋಡುವಾಗ, ಏನು ಸುವಾರ್ತೆ ನಡೀತಾ ಇದೆ ಅಂತ ನೋಡುವಾಗ, ಭಿನ್ನವಾದ ಸುವಾರ್ತೆ ಪ್ರಕಟಣೆವಾಗ್ತಾ ಇದೆ. ಸತ್ಯವಾದ ಸುವಾರ್ತೆ ಪ್ರಕಟಣೆವಾಗ್ತಾ ಇಲ್ಲ. ದೇವರ ಜ್ಞಾನ ಪ್ರಕಟವಾಗ್ತಾ ಇಲ್ಲ. ಈ ಕರ್ನಾಟಕದಲ್ಲಿ ಒಂದು ಅದ್ಭುತವಾದಂಥ ಅವಕಾಶವನ್ನು ದೇವರು ಕಲ್ಪಿಸಿಕೊಟ್ಟಿದ್ದಾರೆ. ನೀವು ಪರಿಶೋಧನೆ ಮಾಡುವಾಗ ಗೊತ್ತಾಗುತ್ತೆ, ನಿಜವಾದ ಜ್ಞಾನ ಇದು, ನಿಜವಾದ ಜ್ಞಾನ, ನಿಜವಾದ ಸಭೆ ಇವ್ರದು, ನಿಜವಾದ ದೇವರ ಸಭೆ, ಕ್ರೈಸ್ಟ್ ಚರ್ಚ್, ದೇವರ ಸಭೆ, ಯೇಸು ಕ್ರಿಸ್ತನ ಸಭೆ. ಯೇಸು ಕ್ರಿಸ್ತರ ಸಭೆಯ ಮೂಲಕ ಲೋಕಕ್ಕೆ ಜ್ಞಾನ, ದೇವರ ಜ್ಞಾನ. ಅದೇ ರೀತಿಯಲ್ಲಿ ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ 19ನೇ ವಚನ, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರಿಗೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ದೇವರ ಪ್ರೀತಿಯನ್ನು ತಿಳಿದುಕೊಂಡು ಆತನ ಜ್ಞಾನದಲ್ಲಿ ಪರಿಪೂರ್ಣರಾಗಬೇಕು. ದೇವರ ಜ್ಞಾನದಲ್ಲಿ ಪರಿಪೂರ್ಣರು ಸಭೆಯವರೆಲ್ಲರೂ ಪರಿಪೂರ್ಣರಾಗಬೇಕು, ಸಂಪೂರ್ಣರಾಗಬೇಕು. ಸಂಪೂರ್ಣರಾಗಬೇಕಾದ್ರೆ ದೇವರ
ಜ್ಞಾನವನ್ನು, ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಬೇಕಂತೆ. ದೇವರ ಜ್ಞಾನವು, ದೇವರ ಪ್ರೀತಿಯು ನಾವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀವ? ಬಹಳ ಮಂದಿ ಅರ್ಥ ಮಾಡಿಕೊಳ್ಳದೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇರ್ತಾರೆ. ದೇವರ ಪ್ರೀತಿ ಅರ್ಥ ಆಗಿಲ್ಲ, ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಬಹಳ ಮಂದಿ ಕಷ್ಟ ಬಂದಾಗ ಏನ್ರಿ ಅವ್ರು ಏನು ಮಾತಾಡ್ತಾರೋ ಗೊತ್ತಾಗಲ್ಲ ರೀ. ಇನ್ನೊಬ್ಬರನ್ನ ನಿಂದಿಸ್ತಾ ಇರ್ತಾರೆ, ಇನ್ನೊಬ್ಬರನ್ನ ದೂಷಿಸ್ತಾ ಇರ್ತಾರೆ, ಇನ್ನೊಬ್ಬರನ್ನ ಅವಮಾನ ಪಡಿಸ್ತಾ ಇರ್ತಾರೆ. ತಾವೇ ಶ್ರೇಷ್ಠರು ಅಂತೇಳಿ ಭಾವಿಸ್ಕೊಳ್ತಾರೆ. ನಾವು ಶ್ರೇಷ್ಠರು, ನಾವು ಜ್ಞಾನಿಗಳು, ನಮ್ಮಲ್ಲಿ ದೇವರ ಪ್ರೀತಿ ಇದೆ, ನಾವೇ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದೀವಿ, ತಿಳ್ಕೊಂಡಿದ್ದೀವಿ ಅಂತೇಳಿ ತುಂಬ ಜನ ಹೇಳ್ಕೊಳ್ತಾರೆ. ಅವರಲ್ಲಿ ಪ್ರೀತಿ ಇಲ್ಲ, ಇವರಲ್ಲಿ ಪ್ರೀತಿ ಇಲ್ಲ, ಇವರಲ್ಲಿ ಪ್ರೀತಿ ಇಲ್ಲ, ನಮ್ಮಲ್ಲಿ ಮಾತ್ರ ಪ್ರೀತಿ ಇದೆ ಅಂತೇಳಿ ಹೇಳ್ಕೊಳ್ತಾ ಇರ್ತಾರೆ. ಅವರಲ್ಲಿ ಪ್ರೀತಿ ಇಲ್ಲ, ಇವರಲ್ಲಿ ಪ್ರೀತಿ ಇಲ್ಲ, ಹೀಗೆ ಮಾತನಾಡ್ತಾ ಇರ್ತಾರೆ ಅಲ್ಲಲ್ಲಿ. ಪ್ರಿಯರಾದ ದೇವರ ಮಕ್ಕಳಿರ, ಇವಾಗ ದೇವರ ಪ್ರೀತಿ ನಮಗೆ ಅರ್ಥ ಆಗಬೇಕು. ಮೊಟ್ಟ ಮೊದಲು ಯಾರ ಪ್ರೀತಿ ಅರ್ಥ ಆಗಬೇಕು? ದೇವರ ಪ್ರೀತಿ ಅರ್ಥ ಆಗಬೇಕು. ದೇವರ ಪ್ರೀತಿ ಅರ್ಥ ಮಾಡಿಕೊಂಡ ಮೇಲೆ ದೇವರನ್ನು ನಾವು ಪ್ರೀತಿಸಬೇಕು ಅಂತ ಹೇಳ್ತಾರೆ. ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಆ ಪ್ರೀತಿ ಎಷ್ಟಿದೆಯಂತೆ? ಆತನ ಅಂದರೆ ದೇವರ ಪ್ರೀತಿ ಅಗಲ ಎಷ್ಟಿದೆ, ಉದ್ದ ಎಷ್ಟಿದೆ, ಎತ್ತರ ಎಷ್ಟಿದೆ, ಆಳ ಎಷ್ಟಿದೆ, ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಅದನ್ನು ತಿಳ್ಕೊಳ್ಬೇಕಾದ್ರೆ ಪ್ರಿಯರ ದೇವರ ಮಕ್ಕಳಿಗೆ ದೇವರು ಎಷ್ಟಿದ್ದಾರೆ, ದೇವರು ಎಷ್ಟಿದ್ದಾರೆ, ಹೇಗೆ ಇದ್ದಾರೆ ಅಂತ ನೋಡುವಾಗ ದೇವರು ಆತ್ಮಸ್ವರೂಪನು. ಆತನು ಅಗಲ ಎಷ್ಟಿದ್ದಾನೆ, ಉದ್ದ ಎಷ್ಟಿದ್ದಾನೆ, ಎತ್ತರ ಎಷ್ಟಿದ್ದಾನೆ, ಎತ್ತರ ಎಷ್ಟು, ಅಗಲ ಎಷ್ಟು ಅಂತ ನೋಡುವಾಗ ಆಕಾಶ ಮಹಾ ಆಕಾಶ ಸಹಿತ ಆತನಿಗೆ ಇಡಿಸಲಾರದು ಅಂತಿರುತ್ತಾರೆ ಬೈಬಲಲ್ಲಿ. ದೇವರು ಆತ್ಮಸ್ವರೂಪನು, ಆತ್ಮಸ್ವರೂಪನಾಗಿರುವಂಥ ಆತನ ನೋಡುವಾಗ ಆಕಾಶ ಮಹಾ ಆಕಾಶಗಳು ಸಹಿತ ಇಳಿಸಲಾರದ ದೇವರು, ಮಹಾಶಕ್ತನು ಆತನು. ಆಗಿರುವಾಗ ಆತನ ಪ್ರೀತಿ ಎಷ್ಟಿದೆ, ಆತನ ಒಂದು ಪ್ರೀತಿ ಎಷ್ಟು ಅಗಲ, ಎಷ್ಟು ಉದ್ದ, ಎಷ್ಟು ಎತ್ತರ. ಅಗಲ ಗೊತ್ತಾ, ಎತ್ತರ ಗೊತ್ತಾ, ಉದ್ದಕ್ಕೆ ಎಷ್ಟು ಉದ್ದ ಇದೆ ಗೊತ್ತಾ ನಮಗೆ? ಅದು ಅರ್ಥ ಆಗಬೇಕಾದ್ರೆ ಒಂದು ಸಾರಿ ಆಕಾಶವನ್ನು ನೋಡಿ. ಆಕಾಶವನ್ನು ದೇವರು ಏನು ಮಾಡಿದ್ದಾರೆ? ಉಂಟು ಮಾಡಿದ್ದಾರೆ. ಭೂಮಿಯನ್ನು ನೋಡಿ, ಆಕಾಶ ಎಷ್ಟು ಅಗಲ ಇದೆ ಪ್ರಿಯರೇ, ಎಷ್ಟು ಎತ್ತರ ಇದೆ, ಎಷ್ಟು ದೂರ ಇದೆ, ಎಷ್ಟು ಅಗಲ ಇದೆ. ಆಕಾಶ ಮಹಾ ಆಕಾಶ ಸಹಿತ ಇಡಿಸಲಾರದು ದೊಡ್ಡ ದೇವರು, ಅಂದರೆ ಇಡಿಸಲಾತನಿಗೆ, ಅಂದರೆ ಮಹಾದೇವರು. ಆತನು ಯಾರಪ್ಪ ಅಂತ ನೋಡುವಾಗ ನಿನಗೆ ಜನ್ಮ ಕೊಟ್ಟಂಥ ತಂದೆಯಾದ ದೇವರು, ನಿನಗೆ ಬದುಕು ಕೊಟ್ಟಂಥ ತಂದೆ ಆತನು. ಆತನ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನವನ್ನು ನೋಡಿ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೈವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಅಂದರೆ ಈ ಜಗತ್ತನ್ನು ನೋಡಿದ್ರೆ ಆತನ ಪ್ರೀತಿ ಗೊತ್ತಾಗುತ್ತೆ ಅಂತೆ. ಆತನ ಪ್ರೀತಿ ಎಷ್ಟು ಅಗಲ ಇದೆ, ಎಷ್ಟು ಎತ್ತರ ಇದೆ, ಎಷ್ಟು ಉದ್ದಕ್ಕಿದೆ, ಎಷ್ಟು ಆಳವಾಗಿದೆ ಅಂತ ಬುದ್ಧಿಗೆ ಗೊತ್ತಾಗುತ್ತೆ. ಬುದ್ಧಿಗೆ ಗೊತ್ತಾಗುತ್ತೆ. ಮಾನವ ನೇತ್ರಗಳಿಂದ ನೋಡಬೇಕು, ಆಲೋಚಿಸಬೇಕು. ಆಲೋಚಿಸಿದಾಗ, ವಿಚಾರ ಮಾಡಿದಾಗ ಬುದ್ಧಿಗೆ ಗೊತ್ತಾಗುತ್ತಂತೆ. ಏನು ವಿಚಾರ? ಆಕಾಶವನ್ನು ಕುರಿತು ವಿಚಾರ ಮಾಡು, ಗಗನಮಂಡಲವನ್ನು ಕುರಿತು ವಿಚಾರ ಮಾಡು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ವಿಚಾರಿಸು. ಅವು ಹೇಳುತ್ತೆ ನಮ್ಮನ್ನು ದೇವರು ಉಂಟು ಮಾಡಿದ್ದಾರೆ ಎಂದು, ನಮ್ಮನ್ನು ದೇವರು ಉಂಟು ಮಾಡಿದ್ದಾರೆ ಎಂದು. ಪ್ರಿಯರ ದೇವ್ರ ಮಕ್ಕಳಿರ, ತುಂಬ ಜನ ದೇವರು ಇಲ್ಲ ಅಂತೇಳಿ ಮಾತಾಡ್ಕೊಳ್ತಾರೆ. ಮತ್ತು ಈ ಜಗತ್ತು ಹೇಗೆ ಬಂದಿದೆ ಅಂತ ಕೇಳಿದಾಗ ತನ್ನಷ್ಟಕ್ಕೆ ಅದು ಬಂದಿದೆ ಅಂತ ಹೇಳ್ತಾನೆ. ಅಂದರೆ ಈ ಮನುಷ್ಯನು ಮತ್ತನಾಗಿದ್ದಾನೆ, ಮಾಯದಲ್ಲಿದ್ದಾನೆ. ಪ್ರಿಯರ ದೇವ್ರ ಮಕ್ಕಳರ, ಆಲೋಚನೆ ಮಾಡಿ. ಈ ಜಗತ್ತಿನಲ್ಲಿ ಪ್ರತಿಯೊಂದನ್ನು ಪರಿಶೋಧನೆ ಮಾಡುವಾಗ, ವಿಚಾರ ಮಾಡುವಾಗ ಏನು ಗೊತ್ತಾಗುತ್ತೆ ಗೊತ್ತಾ? ದೇವರು ಇದ್ದಾನೆ ಎಂದು ಗೊತ್ತಾಗುತ್ತೆ. ದೇವರ ಕಷ್ಟದ ಮೂಲಕ ಜಗತ್ತು ಉಂಟಾಗಿದೆ ಎಂದು ಗೊತ್ತಾಗುತ್ತೆ.
ಇದರ ಹಿಂದೆ ದೇವರ ಪ್ರೀತಿ ಇದೆ ಎಂದು ಗೊತ್ತಾಗುತ್ತೆ. ಅಂದರೆ ಎಲ್ಲವನ್ನು ಪರಿಶೋಧನೆ ಮಾಡುವಾಗ ದೇವರ ಪ್ರೀತಿ ಅಗಲ ಎಷ್ಟಿದೆ, ಉದ್ದಕ್ಕೆ ಎಷ್ಟಿದೆ, ಎತ್ತರ ಎಷ್ಟಿದೆ, ಆಳವಾಗಿ ಎಷ್ಟಿದೆ ಗೊತ್ತಾಗುತ್ತೆ. ಒಂದು ಸಾರಿ ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ. ನೀನು ಬಹಳ ಆಲೋಚನೆ ಮಾಡಿದಾಗ ಪರಿಪೂರ್ಣವಾದಂಥ ಜ್ಞಾನ ನಿಮ್ಗೆ ಗೊತ್ತಾಗುತ್ತೆ. ಗೊತ್ತಾಗಬೇಕಾದ್ರೆ ಭಕ್ತಿ ಅನ್ನೋದು ಬಹಳ ಮುಖ್ಯ ರೀ. ಕೀರ್ತನೆ ಗ್ರಂಥ 40ನೇ ಅಧ್ಯಾಯ 5ನೇ ವಚನವನ್ನು ನೋಡಿ. ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯವಾಗಿವೆ. ಅಸಾಧ್ಯ. ಅವುಗಳನ್ನು ಎಣಿಸಬೇಕು ಅಂದರೆ ನೀವು ನಮ್ಮನ್ನು ಪ್ರೀತಿಸಿ ನಮ್ಮ ಹಿತಕ್ಕಾಗಿ ನೀವು ಮಾಡಿರುವಂಥ ಕಾರ್ಯಗಳನ್ನು ಒಂದು ಸಾರಿ ಯೋಚನೆ ಮಾಡುವಾಗ ಅಸಂಖ್ಯವಾಗಿವೆ. ಎಷ್ಟು ಅಸಂಖ್ಯ ಅಂತ ನೋಡುವಾಗ ಅದೇ ಕೀರ್ತನೆ ಗ್ರಂಥ 139ನೇ ಅಧ್ಯಾಯ 17. ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ, ಅವುಗಳನ್ನು ಒಟ್ಟು ಅಸಂಖ್ಯವಾಗಿವೆ. ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತ ಹೆಚ್ಚಾಗಿವೆ. ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತ ಹೆಚ್ಚಾಗಿವೆ ಅಂತ. ಅಂದರೆ ಅಷ್ಟೊಂದು ಕೆಲಸ ಇದೆಯಾ, ಅದ್ಭುತಗಳಿದೆಯಾ? ನಮ್ಮ ವಿಷಯದಲ್ಲಿ ಯೋಚನೆ ಮಾಡಿ ನಮ್ಮ ಹಿತಕ್ಕಾಗಿ ಉಂಟು ಮಾಡಿದ್ದಾರಾ? ಭೂಲೋಕದಲ್ಲಿ ಇದ್ದಂಥ ಸರ್ವ ಮಾನವರ ಹಿತಕ್ಕಾಗಿ ಈ ಜಗತ್ತನ್ನು ಉಂಟು ಮಾಡಿದ್ದಾರೆ. ಭೂಲೋಕದಲ್ಲಿದ್ದಂಥ ಸರ್ವ ಜೀವರಾಶಿಗಳನ್ನು, ಸರ್ವ ಮಾನವರನ್ನು ಅಂದರೆ ಸರ್ವ ಮಾನವರ ಹಿತಕ್ಕಾಗಿ ಉಂಟು ಮಾಡಿದ್ದಾರೆ. ಸರ್ವ ಮಾನವರ ಹಿತಕ್ಕಾಗಿ. ಸರ್ವ ಮಾನವ ಅಂದರೆ ಭೂಲೋಕದಲ್ಲಿ ಎಷ್ಟು ಮಾನವರು ಗುಂಪುಗಳಿದೆಯೋ ಎಲ್ಲ ಮಾನವರು ದೇವರ ಮಕ್ಕಳು. ಈ ಲೋಕದಲ್ಲಿ ನಂದು ಈ ಕುಲ ಅಂತೇಳಿ ದೊಡ್ಡ ದೊಡ್ಡ ಕೋಟೆಗಳನ್ನು ಕಟ್ಕೊಂಡಿದ್ದಾರೆ ಇವರು. ಇವರ ಅಜ್ಞಾನ ಇವ್ರದ್ದು. ವಿಜ್ಞಾನ ಅಲ್ಲ, ಅದು ಅಜ್ಞಾನ. ನಮ್ಮ ಪ್ರಾಂತಗಳಲ್ಲಿ ಟೋಟಲ್ ನಮ್ಮ ದೇಶದಲ್ಲಿ ನಮ್ಮ ರಸ್ತೆಗಳು ಹೇಳುತ್ತೆ, ನಮ್ಮ ಮೋರಿಗಳು ಹೇಳುತ್ತೆ, ಕೊಳಕು ಮೋರಿಗಳು ನಮ್ಮ ರಸ್ತೆಗಳು, ಇಲ್ಲಾಂದರೆ ಆಸ್ಪತ್ರೆಗಳು, ಇಲ್ಲಾಂದರೆ ಅಧಿಕಾರಿಗಳು ಮಾಡುವಂಥ ಮೋಸಗಳು, ಮಾನವರ ಮಧ್ಯದಲ್ಲಿ ನಡೆಯುವಂಥ ಅನ್ಯಾಯಗಳು ಹೇಳುತ್ತೆ ರೀ ಅಜ್ಞಾನಿಗಳು ಎಂದು. ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಅವಿವೇಕಿಗಳಾಗಿ ಮತ್ತರಾಗಿ ಮಾಯದಲ್ಲಿದ್ದಾರೆ. ಮಾಯದಲ್ಲಿದ್ದಂಥ ಪ್ರಜೆಗಳು, ದೇವರನ್ನು ಅರ್ಥ ಮಾಡಿಕೊಳ್ಳದ ಪ್ರಜೆಗಳು ಏನು ಮಾತಾಡ್ತಾರೆ ಗೊತ್ತಾ? ಕೀರ್ತನೆ ಗ್ರಂಥ 53ನೇ ಅಧ್ಯಾಯ 1ನೇ ವಚನದಿಂದ ನೋಡಿ ಪ್ರಿಯರೇ. 1ನೇ ವಚನದಿಂದ, ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು, ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ. ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ದೇವರು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ನಡೆಸುವವರು ಒಬ್ಬರಾದರೂ ಇಲ್ಲ. ಅವರೆಲ್ಲರೂ ದ್ರೋಹಿಗಳಾಗಿ ಕೆಟ್ಟು ಹೋಗಿದ್ದಾರೆ. ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರಂತೆ. ದುರ್ಮತಿಗಳು, ದೇವರಿಲ್ಲ. ಅದಕ್ಕೆ ದೇವರಿಲ್ಲ, ನಾವೇನು ಮಾಡೋಣ? ಚೆನ್ನಾಗಿ ತಿನ್ನೋಣ, ಚೆನ್ನಾಗಿ ಕುಡಿಯೋಣ, ಈ ಲೋಕದಲ್ಲಿ ಮತ್ತರಾಗಿ ಜೀವಿಸೋಣ, ಹೇಗಿದ್ರೂ ಪರವಾಗಿಲ್ಲ, ಅನೇಕ ಚಟಗಳು ಕಲ್ತರೂ ಪರವಾಗಿಲ್ಲ, ಏನೇನು ತಪ್ಪು ಮಾಡ್ತೀರಾ ನೋ ಪ್ರಾಬ್ಲಮ್ ಅಂತೇಳಿ ದುರ್ಮತಿಗಳು ದೇವರು ಇಲ್ಲ ಅಂತೇಳಿ ಮಾತಾಡ್ಕೊಳ್ತಾರಂತೆ. ಅದಕ್ಕೆ ಹೋದ ವರ್ಷ ಒಂದು ಹಾಡನ್ನು ಬರೆದಿದ್ದು ಪ್ರಿಯ, ಒಳ್ಳೆಯ ಹಾಡು. ದೇವರು ಇಲ್ಲ ಎಂದು ಹೇಳುವಂಥ ಮತ್ತರಿಗೆ ವಿಚಾರ ಮಾಡಿ ಎನ್ನುವಂಥದ್ದು. ಒಂದು ಸರಿ ಹಾಡನ್ನು ಕೇಳೋಣ ಪ್ರಿಯರೇ. ದೇವರೇ ಇಲ್ಲವೆಂದು ಮತ್ತನಾಗಬೇಡ, ದೇವರ ಕಂಡಿಲ್ಲವೆಂದು ವ್ಯಥೆ ಪಡಬೇಡ. ದೇವರೇ ಇಲ್ಲವೆಂದು
ಮತ್ತನಾಗಬೇಡ. ದೇವರ ಕಂಡಿಲ್ಲವೆಂದು ವ್ಯಥೆ ಪಡಬೇಡ. ದೇವನಿದ್ದಾನೆ ಎಲ್ಲೆಡೆ, ದೇವನಿದ್ದಾನೆ, ದೇವನಿದ್ದಾನೆ ನಿನ್ನಲ್ಲೂ ದೇವನಿದ್ದಾನೆ. ಬ್ರಹ್ಮಾಂಡವು ಜನಿಸಲು ಪರಮಾತ್ಮನೇ ಕಾರಣನು. ಸಕಲ ಕೋಟಿ ಜೀವಗಳು ಜನಿಸಲು ಪ್ರಭುವೇ ಕಾರಣನು. ಬ್ರಹ್ಮಾಂಡವು ಜನಿಸಲು ಪರಮಾತ್ಮನೇ ಕಾರಣನು. ಸಕಲ ಕೋಟಿ ಜೀವಗಳು ಜನಿಸಲು ಪ್ರಭುವೇ ಕಾರಣನು. ದೇವನಿದ್ದಾನೆ ಎಲ್ಲೆಡೆ, ದೇವನಿದ್ದಾನೆ, ದೇವನಿದ್ದಾನೆ ನಿನ್ನಲ್ಲೂ ದೇವನಿದ್ದಾನೆ. ಗಗನ ಮಂಡಲವ ವಿಚಾರಿಸು, ಭೂಮಂಡಲವ ಶೋಧಿಸು. ಸಕಲ ಪ್ರಾಣಿಗಳ ಲೋಚಿಸು, ಅಡವಿ ಮೃಗಗಳ ಯೋಚಿಸು. ನಾವು ಜನಿಸಲು ಯೇಸು ಕಾರಣ, ದೇವರೇ ನಮ್ಮ ಸೃಷ್ಟಿಕರ್ತನು. ನಾವು ಜನಿಸಲು ಯೇಸು ಕಾರಣ, ದೇವರೇ ನಮ್ಮ ಸೃಷ್ಟಿಕರ್ತನು. ದೇವನಿದ್ದಾನೆ ಎಲ್ಲೆಡೆ, ದೇವನಿದ್ದಾನೆ, ದೇವನಿದ್ದಾನೆ ನಿನ್ನಲ್ಲೂ ದೇವನಿದ್ದಾನೆ. ದೇವರೇ ಇಲ್ಲವೆಂದು ಮತ್ತನಾಗಬೇಡ. ದೇವರ ಕಂಡಿಲ್ಲವೆಂದು ವ್ಯಥೆ ಪಡಬೇಡ. ಚರ್ಮ ಮಾಂಸಗಳ ವಿಚಾರಿಸು, ಎಲುಬು ನರಗಳ ಶೋಧಿಸು. ಶ್ವಾಸಕೋಶವನ್ನು ಆಲೋಚಿಸು, ಮೆದುಳು ಬುರುಡೆಯ ಯೋಚಿಸು. ನಾವು ಜನಿಸಲು ಯೇಸು ಕಾರಣ, ದೇವರೇ ನಮ್ಮ ಸೃಷ್ಟಿಕರ್ತನು. ನಾವು ಜನಿಸಲು ಯೇಸು ಕಾರಣ, ದೇವರೇ ನಮ್ಮ ಸೃಷ್ಟಿಕರ್ತನು. ದೇವನಿದ್ದಾನೆ ಎಲ್ಲೆಡೆ, ದೇವನಿದ್ದಾನೆ, ದೇವನಿದ್ದಾನೆ ನಿನ್ನಲ್ಲೂ ದೇವನಿದ್ದಾನೆ. ದೇವರೇ ಇಲ್ಲವೆಂದು ಮತ್ತನಾಗಬೇಡ. ದೇವರ ಕಂಡಿಲ್ಲವೆಂದು ವ್ಯಥೆ ಪಡಬೇಡ. ಪ್ರಿಯರೇ, ದೇವರು ಇಲ್ಲದೆ ಈ ಜಗತ್ತು ಉಂಟಾಗಿಲ್ಲ. ದೇವರ ಕೃಪೆ ಮೂಲಕ ಜಗತ್ತು, ದೇವರ ಕೃಪೆ ಮೂಲಕ ಸರ್ವ ಮಾನವರು. ಈ ಜಗತ್ತಿನಿಂದ ನೋಡುವಾಗ ದೇವರ ಪ್ರೀತಿ ಗೊತ್ತಾಗುತ್ತೆ. ಎಷ್ಟಿದೆಪ್ಪ ಅಂತ ನೋಡುವಾಗ ಈ ಜಗತ್ತೇ ಹೇಳ್ತಾರೆ. ದೇವರ ಪ್ರೀತಿ ಬಗ್ಗೆ ಹೇಳ್ತಾರೆ ಪೌಲನು. ಅಗಲ ಎಷ್ಟಿದೆ, ಉದ್ದ ಎಷ್ಟಿದೆ, ಎತ್ತರ ಎಷ್ಟಿದೆ, ಆಳ ಎಷ್ಟಿದೆ, ಒಂದು ಸರಿ ವಿಚಾರ ಮಾಡು. ಅದು ನೀವು ತಿಳ್ಕೊಳ್ಬೇಕು. ಅದು ನಿಮ್ಮ ಮನಸ್ಸಿಗೆ ಅರ್ಥ ಆಗಬೇಕು. ದೇವರ ಪ್ರೀತಿ ಮೊಟ್ಟ ಮೊದಲು ನಿಮಗೆ ಅರ್ಥ ಆಗಬೇಕು.
ಲೋಕದಲ್ಲೇನೋ ದೇವರು ಇಲ್ಲ ಅಂತ ಹೇಳ್ಕೊಳ್ತಾರೆ, ತಿಳಿಸೋದಕ್ಕೆ ನಮ್ಮ ಪ್ರಯತ್ನ. ಅದೇ ಪ್ರಕಾರ ದೇವರ ಪ್ರೀತಿ ಅಗಲ ಎಷ್ಟು, ಉದ್ದ ಎಷ್ಟು, ಇದು ಪ್ರತಿಯೊಬ್ಬರು ಕೂಡ ವಿಚಾರಿಸಬೇಕು, ತಿಳ್ಕೊಳ್ಬೇಕು. ತಿನ್ನುವಂಥ ಆಹಾರ ಪದಾರ್ಥಗಳಿದೆಯಲ್ಲ, ಪ್ರತಿಯೊಂದು ಆಹಾರ ಪದಾರ್ಥಗಳಲ್ಲಿ ದೇವರ ಪ್ರೀತಿ ಕಾಣುತ್ತೆ, ದೇವರ ಕೆಲಸ ಕಾಣುತ್ತೆ, ದೇವರ ಕಷ್ಟ ಕಾಣುತ್ತೆ. ಪ್ರತಿ ಕಾಳಿನಲ್ಲಿ, ಪ್ರತಿ ತಿನ್ನುವಂಥ ಕಾಳಿನಲ್ಲಿ, ಪ್ರತಿ ಹಣ್ಣುಗಳಲ್ಲಿ, ಹಂಪಲಗಳಲ್ಲಿ, ಪ್ರತಿಯೊಂದರಲ್ಲಿ ಗಾಳಿಯಲ್ಲಿ ದೇವರ ಪ್ರೀತಿ ಕಾಣುತ್ತೆ, ನೀರಿನಲ್ಲಿ ದೇವರ ಪ್ರೀತಿ ಕಾಣುತ್ತೆ, ಸೂರ್ಯನ ಮೂಲಕ ಬರುವಂಥ ಕಿರಣಗಳು ಅದರಲ್ಲಿ ದೇವರ ಪ್ರೀತಿ ಕಾಣುತ್ತೆ. ಪ್ರತಿಯೊಂದರಲ್ಲಿ ದೇವರ ಪ್ರೀತಿ ಕಾಣುತ್ತೆ. ಆಕಾಶ ನೋಡುವಾಗ ದೇವರ ಪ್ರೀತಿ, ಭೂಮಂಡಲ ನೋಡುವಾಗ ದೇವರ ಪ್ರೀತಿ, ಸಮುದ್ರವನ್ನು ನೋಡುವಾಗ ದೇವರ ಪ್ರೀತಿ, ಇವೆಲ್ಲವನ್ನು ವಿಚಾರ ಮಾಡುವಾಗ ದೇವರ ಪ್ರೀತಿ ಗೊತ್ತಾಗತ್ತೆ. ಅಂದರೆ ಸಮುದ್ರವನ್ನು ನೋಡು, ಎಷ್ಟು ಅಗಲ ಇದೆ, ಎಷ್ಟಿದೆ ನೀರು, ಅದೆಲ್ಲ ದೇವರ ಪ್ರೀತಿಗೆ ನಿದರ್ಶನಗಳು. ಜೀವರಾಶಿಗಳು ದೇವರ ಪ್ರೀತಿಗೆ ನಿದರ್ಶನಗಳು. ಪ್ರಾಣಿಗಳು, ಪಕ್ಷಿಗಳು, ಗಿಡಗಳು, ಹಣ್ಣುಗಳು, ಹಂಪಲಗಳು, ಇವೆಲ್ಲ ನೋಡುವಾಗ ದೇವರ ಕಷ್ಟಪ್ರಿಯರೇ, ದೇವರ ಕಷ್ಟದ ಮೂಲಕ ಬಂದಿದೆ. ಕೊನೆಯದಾಗಿ ಈ ಲೋಕದಲ್ಲಿ ಮಾನವರು ಪಾಪದಲ್ಲಿ, ಪಾಪದ ವ್ಯಾಮೋಹದಲ್ಲಿ ಇದ್ದಂಥ ಮಾನವರನ್ನು ಕಾಪಾಡಲು ಪರಲೋಕದಿಂದ ಶಕಪುರುಷನಾಗಿರುವಂಥ ಕ್ರಿಸ್ತನು ಯೇಸು ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಿದ್ದಾರಲ್ಲ, ಪ್ರಾಣತ್ಯಾಗ ಮಾಡಿ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾರಲ್ಲ, ಅದರಲ್ಲಿ ಕೂಡ ಗೊತ್ತಾಗುತ್ತೆ ಪ್ರಿಯರಾದ ದೇವರ ಮಕ್ಕಳಿರ ದೇವರ ಪ್ರೀತಿ ಅಂತ. ಒಂದು ಸರಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನವನ್ನು ನೋಡಿ ಪ್ರಿಯರೇ. ದೇವ ಸ್ವರೂಪನಾಗಿದ್ದರೂ, ಯಾರು? ಯೇಸು. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರೋನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ನೋಡಿ, ಯೇಸುಕ್ರಿಸ್ತರು ದೇವರಿಗೆ ಸಮಾನನಾಗಿದ್ದಾನಂತೆ. ಆ ಒಂದು ಪದವಿಯನ್ನು ದೇವರು ಕೊಟ್ಟಿದ್ದಾರಂತೆ. ಅಲ್ಲಿಂದ ಈ ಲೋಕಕ್ಕೆ ಬರುವಾಗ ಏನ್ರಿ ಅವೆಲ್ಲ ಏನ್ರಿ ಆ ಪದವಿಯನ್ನು ಬಿಟ್ಟು ಬಂದಿದ್ದಾನೆ. ಬೇಡ ತಂದೆ, ನಿನ್ನ ಮಕ್ಕಳನ್ನು ನಾನು ಕಾಪಾಡೋದಕ್ಕೆ ಹೋಗ್ತೀನಿ, ನಿನ್ನ ಮಕ್ಕಳನ್ನು ರಕ್ಷಿಸ್ತೀನಿ, ರಕ್ಷಣೆ ಮಾರ್ಗವನ್ನು ಕೊಡ್ತೀನಿ ಅಂತೇಳಿ ಪರಲೋಕದಲ್ಲಿದ್ದಂಥ ಆ ಪದವಿಯನ್ನು ಬಿಟ್ಟು, ಉನ್ನತ ಅಧಿಕಾರವನ್ನು ಬಿಟ್ಟು, ನಿನ್ನನ್ನು ನನ್ನನ್ನು ಭೂಲೋಕದಲ್ಲಿದ್ದಂಥ ಎಲ್ಲ ಮಾನವರನ್ನು ಕಾಪಾಡಲು ಬರಿದು ಮಾಡಿಕೊಂಡು ಬಂದಿದ್ದಾನಂತೆ. ಬರಿದು ಮಾಡಿ ಖಾಲಿ ಮಾಡಿಕೊಂಡು, ಅಂದರೆ ಬರುವಾಗ ಪ್ರಿಯರ ದೇವರ ಮಕ್ಕಳಿರ ಯಾವ ದೇವರ ಪವರ್ಗಳು ತನಗೋಸ್ಕರ ಆ ಒಂದು ದೈವತ್ವದಲ್ಲಿ ಇದ್ದಂತೆ ಪ್ರತ್ಯೇಕವಾದಂಥ ಆ ಶಕ್ತಿಯನ್ನು ಉಪಯೋಗ ಮಾಡಿಕೊಳ್ಳದೆ ಒಬ್ಬ ಸಾಮಾನ್ಯನಾಗಿ ಬಡ ಕುಟುಂಬದಲ್ಲಿ ಹುಟ್ಟಿ ಏನ್ರಿ ಸರ್ವ ಮಾನವರನ್ನು ಕಾಪಾಡಲು ತನ್ನ ಬದುಕನ್ನು ಪಣವಾಗಿಟ್ಟಿದ್ದಾರೆ, ಅರ್ಪಿಸಿದ್ದಾರೆ. ಅಲ್ಲಿ ಗೊತ್ತಾಗುತ್ತೆ ದೇವರ ಪ್ರೀತಿ ಅಂತ. ಈ ಜಗತ್ತನ್ನು ನೋಡುವಾಗ ದೇವರ ಪ್ರೀತಿ ಅರ್ಥ ಆಗುತ್ತೆ. ನೀರಿನಲ್ಲಿ, ಗಾಳಿನಲ್ಲಿ, ಪ್ರತಿಯೊಂದರಲ್ಲಿ ಕೊನೆಯದಾಗಿ ಏನ್ರಿ ನಿನ್ನನ್ನು ನನ್ನನ್ನು ಕಾಪಾಡಲು, ಅಂಧಕಾರದ ದೊರೆತನದಲ್ಲಿ ಇದ್ದವರನ್ನ ಬಿಡಿಸಲು ದೈವಕುಮಾರನು ಪರಲೋಕದಲ್ಲಿ ಒಂದು ಉನ್ನತ ಸ್ಥಾನ ಅಲ್ವೋ ಪ್ರಿಯರೇ. ದೇವರಿಗೆ ಸಮಾನನಾಗಿದ್ದಾನಲ್ವೋ ಪ್ರಿಯರೇ. ಸಮಾನನಾಗಿದ್ದಂಥ ಆತನು ಬರಿದು ಮಾಡಿಕೊಂಡು ಬಂದಿದ್ದಾನ? ಏನು ಇಲ್ಲದವನಾಗಿ ಬಂದಿದ್ದಾನ? ಯಾವ ಒಂದು ಪವರನ್ನು ತನಗಾಗಿ ಬಳಸಿಕೊಳ್ಳದೆ ಸಾಧುವಾಗಿ ಈ ಲೋಕಕ್ಕೆ ಬಂದು ಜೀವಿಸಿರುವಂಥದ್ದು. ಏನು ಕಾಣುತ್ತೆ ಅಲ್ಲಿ? ಪ್ರೀತಿ ಬಿಟ್ಟರೆ ಬೇರೆ ಏನೂ ಕಾಣಲ್ಲ ರೀ. ಪ್ರೀತಿ. ಆ ಪ್ರೀತಿ ಇದ್ದದರಿಂದ ನಿನ್ನನ್ನು ಕಾಪಾಡಬೇಕು. ನಿನ್ನನ್ನು ಕಾಪಾಡೋದಕ್ಕೆ
ಒಡಿಸ್ಕೊಂಡ್ರೂ ಪರವಾಗಿಲ್ಲ, ಬಯಸ್ಕೊಂಡ್ರೂ ಪರವಾಗಿಲ್ಲ, ನಿಂದನೆಗಳು ಬಂದರೂ ಪರವಾಗಿಲ್ಲ, ಹುಗಿದ್ರೂ ಪರವಾಗಿಲ್ಲ ಅಂತೇಳಿ ಸಂಪೂರ್ಣವಾಗಿ ತಲೆಬಾಗಿಸ್ತಾರೆ. ಅಲ್ಲಿ ಗೊತ್ತಾಗುತ್ತೆ ದೇವರ ಪ್ರೀತಿ ಎಷ್ಟು ಎಂದು. ಬಹಳ ಇದೆ. ಅಳತೆ ಮಾಡೋಕ್ಕಾಗುತ್ತಾ? ಒಂದು ಸರಿ ಯೋಚನೆ ಮಾಡಿ ಪ್ರಿಯರೇ. ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು ತಿಳ್ಕೊಳ್ಬೇಕು, ಕನಿಷ್ಠ ಪಕ್ಷದಲ್ಲಿ ತಿಳ್ಕೊಳ್ಬೇಕು. ಏನು ತಿಳ್ಕೊಂಡಿದ್ದೀವಿ ಅಂದರೆ ಏನಿಲ್ಲ, ಸ್ವಲ್ಪ ಮಾತುಗಳು, ಸ್ವಲ್ಪ ಮಾತ್ರ ತಿಳ್ಕೊಂಡಿದ್ದೀವಿ ಪ್ರಿಯರೇ. ತಿಳಿದುಕೊಂಡು ಈ ಲೋಕದಲ್ಲಿ ಆ ಕಡೆ ಈ ಕಡೆ ಏನೋ ಮಾತಾಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಏನೋ ಮಾತಾಡ್ತಾ ಇರ್ತೀವಿ ಪ್ರಿಯರೇ. ಬುದ್ಧಿ ಜ್ಞಾನ ಹತೋಟಿಯಲ್ಲಿ ಇದ್ದು ಮಾತಾಡ್ತೀವ, ಬಾಯಿಗೆ ಬಂದಾಗ ಮಾತಾಡ್ತೀವ, ಒಂದು ಗೊತ್ತಿಲ್ಲ ರೀ, ಒಂದು ಗೊತ್ತಾಗಲ್ಲ ಪ್ರಿಯರೇ. ಕೆಲವರಿಗೆ ದೇವರ ಮನಸ್ಸು ಅರ್ಥ ಆಗಬೇಕು, ದೇವರ ಪ್ರೀತಿ ಅರ್ಥ ಆಗಬೇಕು. ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ದೇವರನ್ನು ನಾವು ಪ್ರೀತಿಸಬೇಕು ಅಂತ ಹೇಳ್ತಾರೆ. ಎಲ್ಲವನ್ನು ನೋಡಿ, ಯೇಸು ಕ್ರಿಸ್ತರನ್ನು ನೋಡಿ, ಬೈಬಲನ್ನು ನೋಡಿ ಕಾಣೋದು ದೇವರ ಪ್ರೀತಿ. ಇವಾಗ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡ ಮೇಲೆ, ಎತ್ತ ತಂದೆಯಾದ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡ ಮೇಲೆ ಏನು ಮಾಡಬೇಕಂತ ಹೇಳ್ತಾರೆ ನಮ್ಮನ್ನು ಕುರಿತು? ನಾವೇನು ಮಾಡಬೇಕು? ನಾವು ದೇವರನ್ನ ಪ್ರೀತಿಸಬೇಕು. ನಾವೆಲ್ಲರೂ ಯಾರನ್ನ ಪ್ರೀತಿಸ್ಬೇಕು ಹೇಳಿ? ದೇವರನ್ನು ಪ್ರೀತಿಸಬೇಕು. ದೇವರನ್ನ ಪ್ರೀತಿಸಬೇಕಾದ್ರೆ ಈ ಲೋಕದಲ್ಲಿ ಏನು ಕ್ರಿಯೆಗಳಿರಬೇಕಂತ ಹೇಳ್ತಾರೆ? ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಿಂದ, ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ದೇವರನ್ನು ಯಾರು ಎಂದು ನೋಡಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದಾಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ನೋಡಿ, ಗಮನಿಸಿರಿ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಎಷ್ಟು ಪ್ರೀತಿಸಿದ್ದಾನೆ? ಈ ಲೋಕ ನೋಡಿ ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ಎಷ್ಟು ಎತ್ತರ ಇದೆ. ಭೂಮಿ ಆಗಿರ್ಬೋದು, ಆಕಾಶ, ಗಗನ ಮಂಡಲ ಇವೆಲ್ಲ ನೋಡುವಾಗ ಒಂದೇ ಒಂದು ದೇವರ ಪ್ರೀತಿ, ದೇವರ ಕರುಣೆ, ದೇವರ ಮಮತೆ. ಯೇಸು ಕ್ರಿಸ್ತರು ನೋಡುವಾಗ ದೇವರ ಪ್ರೀತಿ, ನಮ್ಮನ್ನು ಕಾಪಾಡಬೇಕು, ನಮಗೆ ಜೀವಿತವನ್ನು ಕೊಟ್ಟಿದ್ದಾರೆ. ಜೀವಿತವನ್ನು ಪಡ್ಕೊಂಡ ಮೇಲೆ ನಾವು ದಾರಿ ತಪ್ಪಿದ್ದೀವಿ ಎಂದು, ಪಾಪದಲ್ಲಿ, ಅಂಧಕಾರದ ದೊರೆತನದಲ್ಲಿ ಇದ್ದೀವಂತ ಹೇಳಿ ತನ್ನ ಪ್ರಿಯ ಕುಮಾರನು ಬಂದು ರಕ್ಷಣೆ ಮಾರ್ಗದಲ್ಲಿ ಕಲ್ಪಿಸಿಕೊಟ್ಟಿದ್ದಾನೆ. ರಕ್ಷಣೆ ಮಾರ್ಗದಲ್ಲಿ ರಕ್ತ ಕೊಟ್ಟು, ತನ್ನ ಬದುಕನ್ನು ಕೊಟ್ಟು, ತನ್ನ ಜೀವಿತವನ್ನು ಅರ್ಪಣೆ ಮಾಡಿ ನಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ನಿಲ್ಲಿಸಿದ್ದಾರೆ. ಇವಾಗ ನಾವು ದೇವರನ್ನ ಪ್ರೀತಿಸಬೇಕು. ದೇವರು ನಮ್ಮನ್ನು ಹೇಗೆ ಪ್ರೀತಿಸಿದ್ದಾರೆ? ದೇವರು ನಮ್ಮನ್ನು ಪ್ರೀತಿಸಿ ನೋಡಿ, ಜಗತ್ತು ಕಾಣುತ್ತಾರೆ ನಮ್ಮ ಮೇಲೆ ಪ್ರೀತಿನೇ ಕಾರಣ ಅಂತೇಳಿ, ನಮ್ಮ ಹಿತಕ್ಕಾಗಿ, ನಮ್ಮ ಒಂದು ರಕ್ಷಣೆಗಾಗಿ. ಓಕೆ, ಈ ಜಗತ್ತು, ಯೇಸು ಪ್ರಭು. ಇವಾಗ ನಾವು ಆತನನ್ನು ಪ್ರೀತಿಸ್ತಾ ಇದ್ದೀವ? ಪ್ರೀತಿಸ್ಬೇಕಂತ ಹೇಳ್ತಾರೆ. ದೇವರನ್ನ ನಾವೆಲ್ಲರೂ ಪ್ರೀತಿಸ್ಬೇಕಂತ ಹೇಳ್ತಾರೆ. ಹೇಗೆ ಪ್ರೀತಿಸ್ತೀರಾ? ಮಾತಿನಿಂದನ? ಎಲ್ಲರೂ ತುಟಿ ಮಾತುಗಳಿಂದ ಪ್ರೀತಿಸ್ತಾರೆ. ಇನ್ನು ಕೆಲವರು ಏನಪ್ಪ ಅಂದರೆ ಮನೆ ಮನೆಗೆ ಹೋಗಿ ನಾವು ದೇವರನ್ನ ಪ್ರೀತಿಸ್ತು ಅಂತ ಹೇಳ್ತಾರೆ. ಚಾಡಿಗಳನ್ನು ಹೇಳ್ಕೊಂಡು ತಿರುಗಾಡ್ತಾ ಇರ್ತಾರೆ. ಚಾಡಿಗಳು, ಬರೀ ಚಾಡಿಗಳೇ. ಉದ್ಧಾರ ಆಗಲ್ಲ ಇವರು, ಬದುಕುಗಳು ಉದ್ಧಾರ ಆಗೋದೇ ಇಲ್ಲ ಇವರು. ಕೆಲವರು ಇರ್ತಾರೆ ಪ್ರೇಯರೇ, ಈ ಕಡೆ ಆ ಕಡೆ, ಈ ಕಡೆ ಆ ಕಡೆ ಹೋಗಿ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಇವರೇನು ಒಳ್ಳೆ ಭಕ್ತರಿರ್ತಾರ. ನೀವು ಭಕ್ತರಾದರೆ ಕಾಪಾಡೋದಕ್ಕೆ ಕೆಲಸ ಮಾಡ್ತಾರೆ. ದೇವರ ವಾಕ್ಯವನ್ನು ಕಲ್ತ್ಕೊಂಡು ಸುವಾರ್ತೆ ಸಾರ್ತಾರೆ, ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ. ವಾಕ್ಯವನ್ನು ಕಲಿಯಲ್ಲ, ವಾಕ್ಯವನ್ನು ಸ್ಟಡಿ ಮಾಡಲ್ಲ. ಬಹಳ ವಿಚಿತ್ರವಾದಂಥ ಮನುಷ್ಯರು ಈ ಸಮಾಜದಲ್ಲಿ. ನಿಜವಾಗ್ಲೂ ದೇವರನ್ನ ಪ್ರೀತಿಸಿದರೆ ಈ ಮಾತು ಹೇಳ್ತಾರೆ, ಗಮನಿಸಬೇಕು. ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ದೇವರನ್ನು ಯಾರು ಎಂದು ನೋಡಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದಾಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ನಿಜವಾಗ್ಲೂ ನಾವು ದೇವರನ್ನು ಪ್ರೀತಿಸಿದ್ದೀವ? ನಿಜವಾಗ್ಲೂ ನಾವು ದೇವರನ್ನ ಅರ್ಥ ಮಾಡಿಕೊಂಡು ದೇವರನ್ನ ಪ್ರೀತಿಸ್ತಿದ್ರೆ
ಒಬ್ಬರನ್ನೊಬ್ಬರು ಪ್ರೀತಿಸ್ಬೇಕಂತೆ. ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೀವ, ಒಬ್ಬರೊಬ್ಬರು ಕಂಡಾಗ ಏನ್ರಿ ದ್ವೇಷ, ಅಸೂಯೆ, ಏನ್ರಿ ಕೋಪ, ಇದೇ ನಮ್ಮಲ್ಲಿ ಹೆಚ್ಚು ಕಾಣ್ತಾ ಇದೆಯಾ? ನಮ್ಮಲ್ಲಿ ದ್ವೇಷ ಕಾಣ್ತಾ ಇದೆಯಾ? ಒಬ್ಬ ಸಹೋದರ ಬಂದಾಗ ಆ ಸಹೋದರನ ನೋಡಿ ದ್ವೇಷ ಮಾಡ್ತಾ ಇದ್ದೀವ, ಅಸೂಯೆ ಪಡ್ತಾ ಇದ್ದೀವ, ಹೊಟ್ಟೆಕಿಚ್ಚು ಪಡ್ತಾ ಇದ್ದೀವ, ಕೋಪ ಮಾಡಿಕೊಳ್ತಾ ಇದ್ದೀವ? ಹಾಗಿದರೆ ನಮ್ಮಲ್ಲಿ ಪ್ರೀತಿ ನೆಲೆಗೊಂಡಿಲ್ಲ ಅಂತ ಅರ್ಥ. ದೇವರ ಪ್ರೀತಿ ನೆಲೆಗೊಂಡಾಗ ನೀನು ಮಾಡಬೇಕಾದದ್ದೇನು? ದೇವರ ಮಕ್ಕಳನ್ನು ಹೇಗಾದರೂ ಮಾಡಿ ನೀನು ಪ್ರೀತಿಸ್ಬೇಕಂತ ಹೇಳ್ತಾರೆ, ಪ್ರೀತಿಸಬೇಕು ಅಂತ. ಏನ್ರಿ, ಕೆಲವರು ವಿಚಿತ್ರವಾಗಿದ್ದಾರೆ. ಈ ವಾಕ್ಯ ಸಿಕ್ಕಿದಲ್ಲಿ, ಈ ವಾಕ್ಯ ಅದ್ಭುತವಾದಂಥ ಜ್ಞಾನ ಇದು. ಈ ಜ್ಞಾನ ಸಿಕ್ಕ ಮೇಲೆ ಎಲ್ಲಿ ದೇವರ ಸಭೆ ನಡೀತಾ ಇದೆ, ದೇವರ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಹುಡಿಕೊಂಡು ಬರಬೇಕು. ಕೆಲವರು ಫೋನ್ಗಳು ಮಾಡಿಲ್ಲ ಅಂತೇಳಿ ದೂರ ಆಗೋದವರಿದ್ದಾರೆ. ಕೆಲವರು ನಮ್ಮನ್ನು ಮಾತಾಡಿಸ್ತಾ ಇಲ್ಲ ಅಂತೇಳಿ ದೂರ ಆದವರಿದ್ದಾರೆ. ಅಂದರೆ ದೇವರನ್ನ ದೂರ ಮಾಡಿಕೊಂಡಿದ್ದೀರಾ ನೀವು? ದೇವರ ಜ್ಞಾನವನ್ನು ಉನ್ನತವಾಗಿ ನಿಮಗೆ ಸಾರುವಾಗ, ನಿಮಗೆ ತಿಳಿಸುವಾಗ, ಅರ್ಥ ಆಗುವಂಥ ರೀತಿಯಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಮಾಡುವಾಗ, ಪ್ರಯಾಸ ಪಡುವಾಗ ಅದನ್ನು ಅರ್ಥ ಮಾಡಿಕೊಳ್ಳೋದು ಬಿಟ್ಟು ಫೋನ್ ಮಾಡಿಲ್ಲ ಅಂತೇಳಿ ದೂರ ಆಗೋದೇನು, ಮಾತಾಡಿಸಿಲ್ಲ ಅಂತೇಳಿ ದೂರ ಆಗೋದೇನು, ಆ ಕಡೆ ಈ ಕಡೆ ತಿರುಗಾಡೋದು ಏನಮ್ಮ, ಏನಯ್ಯ ನಿಮ್ಗೆ ಏನು ಬಂದಿದಯ್ಯ? ದೇವರ ಅರ್ಥ ಆಗಿಲ್ವಾ? ದೇವರ ಮನಸ್ಸು ಅರ್ಥ ಆಗಿಲ್ವಾ? ಎಲ್ಲಿಗೆ ಹೋಗ್ತೀರಾ? ಕೊಳುಕು ಮೋರಿಯಲ್ಲಿ ಜೀವಿಸೋದಕ್ಕೆ ಇಷ್ಟಪಡ್ತೀರಾ? ಲೋಕದಲ್ಲಿ ಅಂಧಕಾರದ ದೊರೆತನದಲ್ಲಿ ಹೋಗಿ ಮುಳುಗೋದಕ್ಕೆ ಇಷ್ಟಪಡ್ತೀರಾ? ಮಾಯದಲ್ಲಿ ಮತ್ತಿನಲ್ಲಿ ಜೀವಿಸೋದಕ್ಕೆ ಇಷ್ಟಪಡ್ತೀರಾ? ನರಕಕ್ಕೆ ಹೋಗ್ಬೇಕಾಗತ್ತೆ, ಬೆಂಕಿಯ ಕೊಂಡಕ್ಕೆ ಹೋಗ್ಬೇಕಾಗತ್ತೆ. ನಿಮ್ಮ ಆತ್ಮಗಳಿಗೆ ನೀವೇ ಜವಾಬ್ದಾರರು. ಇರೋ ವಿಷಯಗಳನ್ನು ನೇರವಾಗಿ ಇದ್ದ ಹಾಗೆ, ಯಾರಿಗೂ ಭಯಪಡದೆ, ಯಾರಿಗೂ ತಲೆ ಬಾಗಿಸದೆ, ಇದ್ದ ಹಾಗೆ ದೇವರ ವಾಕ್ಯಗಳನ್ನು ಸಾರುವಾಗ ಈ ವಾಕ್ಯಗಳನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ದೇವರ ಬಳಿಯಲ್ಲಿ ತಲೆ ಬಾಗಿಸ್ಬೇಕು. ನೀವು ಪ್ರತಿಯೊಬ್ಬರು ಕೂಡ ದೇವರ ಬಳಿಯಲ್ಲಿ ತಲೆ ಬಾಗಿಸೋದೋದ್ರೆ, ವಿಧೇಯರಾಗದೆ ಹೋದರೆ ನಾಶನಕ್ಕೆ ಗುರಿಯಾಗ್ತೀರ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಅದೇ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 19, 20, 21. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದರಿಂದ ನಾವು ಪ್ರೀತಿಸುತ್ತೇವೆ. ಒಂದು ವೇಳೆ ನಮ್ಮ ಪ್ರೀತಿ ಇದೆಯಲ್ಲ, ಅದು ಮೊಟ್ಟ ಮೊದಲು ದೇವರ ಮೂಲಕನೇ ಬಂದದ್ದು. ದೇವರು ನಮ್ಮನ್ನು ಪ್ರೀತಿಸದೆ ಹೋದರೆ, ದೇವರ ಪ್ರೀತಿ ನಮಗೆ ಗೊತ್ತಾಗದೆ ಹೋದರೆ, ಅರ್ಥ ಆಗದೆ ಹೋದರೆ ನಾವು ಪ್ರೀತಿಸೋದಕ್ಕೆ ಏನೂ ಇಲ್ಲ. ನಾವಿವತ್ತು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀವಿ ಅಂತಂದರೆ ಅದು ದೇವರು ತೋರಿಸಿರುವಂಥ ಪ್ರೀತಿ ಅಂತೇಳಿ ಯೋಹಾನನು ಹೇಳುವಂಥ ಮಾತು. ಆಮೇಲೆ ಒಬ್ಬನು ತಾನು ದೇವರನ್ನ ಪ್ರೀತಿಸುತ್ತೇನೆ ಅಂತ ಹೇಳಿ ತನ್ನ ಸಹೋದರನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ನೋಡಿದ್ರ, ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ಅಂದರೆ ನಿಜವಾಗ್ಲೂ ನೀನು ದೇವರನ್ನು ಪ್ರೀತಿಸ್ತಾ ಇದೆಯಾ ಸಹೋದರ, ಸಹೋದರಿ? ಹಾಗಾದರೆ ನಿನ್ನ ನೆರೆಯವರನ್ನ ಪ್ರೀತಿಸು ಅಂತ ಹೇಳ್ತಾರೆ. ನಿನ್ನ ನೆರೆಯವನನ್ನು ಪ್ರೀತಿಸು, ನಿನ್ನ ಸಹೋದರನ್ನು ಪ್ರೀತಿಸು. ಯಾರೇ ಆಗಿರ್ಬೋದು, ಅವನು ಸುಳ್ಳು ಬುರ್ಕ ಆಗಿರ್ಬೋದು, ಅವನು ಮೋಸಗಾರ ಆಗಿರ್ಬೋದು, ಇವನು ಯಾವನೇ ಆಗಿರ್ಬೋದು, ನಿನ್ನಲ್ಲಿ ಕಾಣುವಂಥದ್ದು ಏನಪ್ಪ ಅಂದರೆ ಪ್ರೀತಿ ಮಾತ್ರ ಕಾಣಬೇಕಂತ ಹೇಳ್ತಾರೆ. ಪ್ರೀತಿ, ನಿನ್ನಲ್ಲಿ ದ್ವೇಷ ಇರಕೂಡ್ದು. ಒಂದು ವೇಳೆ ತಪ್ಪು ಮಾಡಿದಾಗ, ತಪ್ಪು ನಡೆದಾಗ ನೀನು ಏನು ಮಾಡಬೇಕಂತ ಹೇಳ್ತಾರೆ? ತಪ್ಪುಗಳನ್ನು ಸರಿಪಡಿಸ್ಬೇಕಂತ ಹೇಳ್ತಾರೆ. ಖಂಡಿಸಬೇಕು, ಬುದ್ಧಿ ಮಾತುಗಳನ್ನು ಹೇಳಬೇಕು, ಸರಿಪಡಿಸ್ಬೇಕು. ಅದನ್ನು ಬಿಟ್ಟು ದ್ವೇಷ ಮಾಡಿದ್ರೆ, ಕೋಪ ಮಾಡಿಕೊಂಡ್ರೆ, ಅಸೂಯೆ ಪಟ್ಟರೆ ನಿನ್ನಲ್ಲಿ ಪ್ರೀತಿ ಇಲ್ಲ ಅಂತ ಹೇಳ್ತಾರೆ. ಪ್ರೀತಿ ಇಲ್ಲ, ನೀನು ಸುಳ್ಳುಗಾರನು. ಯಾರು ಸುಳ್ಳುಗಾರರು? ದೇವರನ್ನು ಪ್ರೀತಿಸಿದವರು, ದೇವರ ಮಕ್ಕಳನ್ನು ಪ್ರೀತಿಸಿದವರು ಸುಳ್ಳುಗಾರರು. ಸುಳ್ಳುಗಾರರಂದರೆ ಯಾರಿಗೆ? ಮೂಲ ಪುರುಷ ಏನ್ರಿ? ಸೈತಾನನಿದ್ದಾನಲ್ಲ, ಸೈತಾನನು ಸುಳ್ಳಿಗೆ ಮೂಲ ಪುರುಷನು. ನಮ್ಮಲ್ಲಿ ಸುಳ್ಳಿದ್ರೆ ನಾವು ಕೂಡ ಆ ಪುರುಷನಿಗೆ ಏನಾಗ್ತೀವಿ? ಮಕ್ಕಳಾಗ್ತೀವಿ. ಯಾರಿಗೆ? ಸೈತಾನನಿಗೆ ಮಕ್ಕಳು. ಸುಳ್ಳು ಮಾತುಗಳನ್ನು ಮಾತನಾಡೋರು ಎಲ್ಲರೂ ಕೂಡ ಸೈತಾನನಿಗೆ ಮಕ್ಕಳಾಗ್ತಾರೆ. ಪದೇ 24 ಗಂಟೆ ಸುಳ್ಳು, ಇಲ್ಲಿ ಸುಳ್ಳು, ಅಲ್ಲಿ ಸುಳ್ಳು.
ಬರೀ ಸುಳ್ಳು ಮಾತುಗಳನ್ನು ಮಾತಾಡ್ಕೊಂಡಿದ್ದಾಗ ದೇವರಿಗೆ ಮಕ್ಕಳಾಗಲ್ಲ, ಸೈತಾನನಿಗೆ ಮಕ್ಕಳಾಗಬೇಕಾಗತ್ತೆ. ಸುಳ್ಳಿಗೆ ಮೂಲ ಪುರುಷನು ಸೈತಾನನು. ನೀನು ನಿನ್ನ ಸಹೋದರನನ್ನು ಪ್ರೀತಿಸದೆ ನಾನು ದೇವರನ್ನ ಪ್ರೀತಿಸ್ತೀನಿ. ಏಸೈ ಅಂದರೆ ನನಗೆ ಪಂಚಪ್ರಾಣ. ಏಸೈ ಅಂದರೆ ನನಗೆ ಪ್ರೀತಿ, ಬಹಳ ಪ್ರೀತಿ. ಎಷ್ಟೋ ಪ್ರೀತಿ ಅಂತ ಹೇಳ್ತಾನೆ. ಇವನು ತನ್ನ ಸಹೋದರನ ಪ್ರೀತಿಸಲ್ಲ. ತನ್ನ ಸಹೋದರನನ್ನು ಪ್ರೀತಿಸಲ್ಲ. ಪ್ರೀತಿಸದ ಇವನು ದೇವರನ್ನ ಪ್ರೀತಿಸ್ತಾನ. ಸುಳ್ಳುಗಾರನು ನೀನು ದೇವರನ್ನ ಪ್ರೀತಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಬರೀ ಸುಳ್ಳುಗಾರರು ಪ್ರಿಯರೇ, ಸುಳ್ಳಿನ ಸಮಾಜದಲ್ಲಿದ್ದೀವಿ. ದೇವರ ವಾಕ್ಯವನ್ನು ಕಲಿತು, ದೇವರ ಪ್ರೀತಿಯನ್ನು ಕಲಿತು ಈ ಸಮಾಜದಲ್ಲಿ ದೇವರ ಪ್ರೀತಿಯನ್ನು ತೋರಿಸ್ಬೇಕು. ಸಹೋದರಿ ಎಲ್ಲಿದ್ದಾರೆ ಪ್ರಿಯರೇ? ಈ ಲೋಕವನ್ನು ಕಾಪಾಡಬೇಕು, ಕುಟುಂಬಗಳನ್ನು ಕಾಪಾಡಿಕೊಳ್ಬೇಕಾದ್ರೆ ನಿನ್ನಲ್ಲಿ ಯಥಾರ್ಥವಾದಂಥ ಪ್ರೀತಿ ಇರಬೇಕು. ಏನಿರಬೇಕು? ಮತ್ತೊಂದು ಸಾರಿ ಗಮನಿಸ್ರಿ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದರಿಂದ ನಾವು ಪ್ರೀತಿಸುತ್ತೇವೆ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನಂತ ಹೇಳಿ ತನ್ನ ಸಹೋದರನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ನಾವು ಯಾರಿಂದ ಹೊಂದಿದ್ದೇವೆ? ಆತನಿಂದ ಹೊಂದಿದ್ದೇವೆ. ಅದೇ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನದಿಂದ, ಪ್ರಿಯರೇ, ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆಯಲ್ಲ, ಮೊದಲಿಂದಲೂ ನಿಮಗಿದ್ದ ಹಳೆಯ ಅಪ್ಪಣೆಯಾಗಿದೆ. ಈ ಹಳೆಯ ಅಪ್ಪಣೆಯು ನೀವು ಕೇಳಿದ ವಾಕ್ಯವೇ. ಆದರೂ ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆಯೇ. ಇದು ಆತನಲ್ಲಿಯೂ ನಿಮ್ಮಲ್ಲಿಯೂ ಸತ್ಯವಾಗಿದೆ. ಹೇಗೆಂದರೆ ಕತ್ತಲೆಯು ಕಳೆದು ಹೋಗುತ್ತದೆ, ನಿಜವಾದ ಬೆಳಕು ಈಗ ಪ್ರಕಾಶಿಸುತ್ತದೆ. ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿ ಇದ್ದಾನೆ. ಅಲ್ಲೇನೋ ಸುಳ್ಳುಗಾರನು, ಇಲ್ಲೇನೋ ಕತ್ತಲೆಯಲ್ಲಿ ಇದ್ದಾನೆ. ಕತ್ತಲೆಯಲ್ಲಿ ಅಂದರೆ ಅಂಧಕಾರದಲ್ಲಿ. ಅಂದರೆ ದೇವರನ್ನ ಮಾತ್ರ ನಾನು ಪ್ರೀತಿಸ್ತೀನಿ ಅಂತೇಳಿ ಸಹೋದರನ ದ್ವೇಷಿಸಿದರೆ ಇವನು ಕತ್ತಲಲ್ಲಿದ್ದಾನೆ. ಸಹೋದರನನ್ನು ದ್ವೇಷಿಸಿದರೆ, ಸಹೋದರನನ್ನು ಅಸಹ್ಯ ಪಡ್ಕೊಂಡ್ರೆ, ಇಲ್ಲಾಂದರೆ ಹಗೆ ಮಾಡಿದ್ರೆ, ಕೋಪ ಮಾಡಿಕೊಂಡ್ರೆ ಎಲ್ಲಿದ್ದಾನೆ ಈ ಮನುಷ್ಯನು? ಕೋಪ ಮಾಡಬಹುದು, ತಪ್ಪು ನಡೆದಾಗ ಕೋಪ ಮಾಡಬಹುದು, ಆದರೆ ಪಾಪ ಮಾಡಕೂಡ್ದು. ಕೋಪ ಬರುತ್ತೆ, ಪಾಪ ಮಾಡಬಾರ್ದು. ಯಾರನ್ನ ದ್ವೇಷಿಸಬಾರ್ದು, ಹಗೆ ಇರಬಾರ್ದು, ಕೋಪ ಇರಬಾರ್ದು. ಒಂದು ವೇಳೆ ಇದ್ದರೆ ಅದು ದೇವರ ನಿಮಿತ್ತವಾಗಿ ಎಚ್ಚರಿಸೋದಕ್ಕಿರಬೇಕು. ಅರ್ಥ ಆಗುತ್ತಾ? ನಿಜವಾದ ಬೆಳಕು ಈಗ ಪ್ರಕಾಶಿಸುತ್ತದೆ. ಬೆಳಕಿನಲ್ಲಿದ್ದೇನೆ ಎಂದು ಹೇಳಿಕೊಂಡು, ಅಂದರೆ ಕ್ರಿಸ್ತನಲ್ಲಿದ್ದೇನಂತ ಹೇಳಿಕೊಂಡು ತನ್ನ ಸಹೋದರನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿ ಇದ್ದಾನೆ, ಅಂದರೆ ಸೈತಾನನಲ್ಲಿ ಇದ್ದಾನೆ, ಅಂಧಕಾರದಲ್ಲಿದ್ದಾನಂತ ಅರ್ಥ. ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಿಗೆ ವಿಘ್ನಕರವಾದದ್ದು ಏನೂ ಇಲ್ಲ. ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ. ಕತ್ತಲೆಯು ಅವನ ಕಣ್ಣುಗಳು ಕಾಣದ ಹಾಗೆ ಮಾಡಿದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು. ಎಲ್ಲಿಗೆ ಹೋಗ್ತಾನೋ, ಏನು ಮಾತಾಡ್ತಾರೋ ಒಂದು ಗೊತ್ತಾಗಲ್ಲ ಅವರಿಗೆ. ಒಟ ಏನೇನೋ ಮಾತಾಡ್ತಾರೆ. ಅವ್ರ ಮೇಲೆ ಚಾಡಿ ಹೇಳ್ತಾರೆ, ಇವ್ರ ಮೇಲೆ ಚಾಡಿ ಹೇಳ್ತಾರೆ, ಇವ್ರ ಮೇಲೆ ದೂರನ ಹೇಳ್ತಾರೆ. ಇವ್ರು ಸರಿ ಇಲ್ಲ, ಅವರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವರಲ್ಲಿ ಪ್ರೀತಿ ಇಲ್ಲ, ಇವರಲ್ಲಿ ಪ್ರೀತಿ ಇಲ್ಲ. ನಾನು ಮಾತ್ರ ಪ್ರೀತಿ ಸ್ವರೂಪನ ಅಂತ ಹೇಳ್ಕೊಳ್ತೇನೆ, ನನ್ನಲ್ಲಿ ಪ್ರೀತಿ ಇದೆ ಅಂತೇಳಿ. ಪ್ರೀತಿ ಇದ್ದವರು ದೇವರ ಸಭೆಯನ್ನು ಕಾಪಾಡಿಕೊಳ್ತಾರೆ, ಇನ್ನೊಬ್ಬರನ್ನ ಕಾಪಾಡಿಕೊಳ್ತಾರೆ, ದೇವರ ಪ್ರೀತಿಯನ್ನು ಸಾರ್ತಾರೆ. ಇನ್ನೊಬ್ಬರನ್ನ ಕಾಪಾಡಿಕೊಳ್ಳೋದಕ್ಕೆ ರಾತ್ರಿ ಆಗಲು ಕಷ್ಟಪಡ್ತಾರೆ. ತಿಂದು ಮಚ್ಚಿನಲ್ಲಿರಲ್ಲ, ಮಾಯದಲ್ಲಿ ಇರೋದಿಲ್ಲ. ಈ ಕಡೆ ಆ ಕಡೆ ತಿರುಗಾಡ್ತಾ ಇರ್ತಾರೆ ಸಂಪಾದನೆಗೋಸ್ಕರ. ದೇವರ ಸೇವೆಯನ್ನು ಪಕ್ಕಕ್ಕಿಟ್ಟು ಈ ಲೋಕದಲ್ಲಿ ಅಲಿತಾ ಇರ್ತಾರೆ ಕೆಲವರು. ಮತ್ತು ನಾನು ದೇವರ ಪ್ರೀತಿಯನ್ನು ಸಾರ್ತೀನಿ, ದೇವರ ಪ್ರೀತಿಗೋಸ್ಕರ ಪ್ರಯಾಸ ಪಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ರೀ, ಮೋಸದಲ್ಲಿ, ಮಾಯದಲ್ಲಿ, ಕತ್ತಲೆಯಲ್ಲಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ನಡೀತಾ ಇದೆ. ನೀವು ಕೇಳ್ಬೋದು, ಬ್ರದರ್, ಪ್ರೀತಿಸುವುದಂದ್ರೆ ಹೇಗೆ? ಮಾತಿನಿಂದನಾ?
ಪ್ರೀತಿಸಬೇಕು ವಾಕ್ಯದ ಮೂಲಕ. ಅದಕ್ಕೆ ಪ್ರೀತಿಸಿ ದೇವರ ವಾಕ್ಯಗಳನ್ನು ಕಲಿತು ಶ್ರೇಷ್ಠವಾದಂಥ ಆಹಾರವನ್ನು ಕೊಡ್ತಾ ಇದ್ದೀವಿ, ಆತ್ಮಿಕವಾದಂಥ ಆಹಾರ. ತುಂಬ ಜನ ಅಂದ್ಕೊಳ್ತಾರೆ ಯೇಸು ಪ್ರಭು ಹೇಳಿದಾರಲ್ಲ, ಆಹಾರ ಇಲ್ಲದವರಿಗೆ ಆಹಾರವನ್ನು ಹಂಚಿರಿ ಅಂತ. ಏನು ಆಹಾರ? ಈ ಸರ್ಕಾರ ಇದೆ ರೀ, ಬಡವ್ರಿಗೆ ಏನು ಬೇಕು ಕೊಡ್ತಾ ಇದ್ದಾರೆ, ಬಡವ್ರಿಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿದೆ. ಅಂದರೆ ಅಪ್ಲಿಕೇಶನ್ ಹಾಕಬೇಕು, ಏನು ಬೇಕೋ ಅದು ಸಿಗುತ್ತೆ. ಮತ್ತು ಯೇಸು ಪ್ರಭು ಹೇಳಿರುವಂಥದ್ದು ಬಡವರಂದರೆ ದೇವರ ವಾಕ್ಯ ಇಲ್ಲದವರೇ ನಿಜವಾದ ಬಡವರು. ಆ ದೇವರ ವಾಕ್ಯ ಇಲ್ಲದಂಥ ಬಡವರಿಗೆ ಆಹಾರ ಎಂಬ ವಾಕ್ಯಗಳನ್ನು ಕೊಡಬೇಕಂತ ಹೇಳ್ತಾರೆ, ಆಹಾರ ಎಂಬ ವಾಕ್ಯವನ್ನು. ಮತ್ತು ಯಾರು ಕೊಡ್ತಾ ಇದ್ದಾರೆ ವಾಕ್ಯವನ್ನು? ದೇವರ ವಾಕ್ಯವನ್ನು ಯಾರು ಕೊಡ್ತಾ ಇದ್ದಾರೆ? ಯಾರು ಕೊಡೋರು ಯಾರಿದ್ದಾರೆ ಈ ಕರ್ನಾಟಕದಲ್ಲಿ? ಎಲ್ಲರೂ ಕೂಡ ಯಾರ ಸ್ವಾರ್ಥ ಅವ್ರದ್ದು, ಯಾರ ಬೋಧನೆ ಅವ್ರದ್ದು. ಎಲ್ಲ ಆಶೀರ್ವಾದ ಆಶೀರ್ವಾದ ಆಶೀರ್ವಾದ, ಕುಂತರೂ ಆಶೀರ್ವಾದ, ನಿಂತರೂ ಆಶೀರ್ವಾದ, ಮಲಿಕೊಂಡ್ರೂ ಆಶೀರ್ವಾದ. ನಿಮ್ಗೆ ಆಶೀರ್ವಾದ ಬರಬೇಕಂದ್ರೆ ಕಾಣಿಕೆ ಕೊಡಿ. ನೀವು ಉದ್ಧಾರ ಆಗ್ತೀರಾ ಈ ಲೋಕದಲ್ಲಿ? ಮನೆಗಳನ್ನು ಕಟ್ಟಿಕೊಳ್ತೀರಾ, ಕಾರನ್ನು ಕೊಂಡುಕೊಳ್ತೀರಾ, ಬೈಕನ್ನು ಕೊಂಡುಕೊಳ್ತೀರಾ, ಹೊಲವನ್ನು ಕೊಂಡುಕೊಳ್ತೀರಾ, ಆಸ್ತಿಯನ್ನು ಪಡ್ಕೊಳ್ತೀರಾ ಅಂತೇಳಿ ಈ ಲೋಕದ ಆಸ್ತಿಯನ್ನು ತೋರಿಸಿ ದಾರಿ ತಪ್ಪಿಸುವಂಥ ಸುಳ್ಳು ಬೋಧಕರು ಇರುವಾಗ ಅಂಥವರ ಮಾತನ್ನು ಕೇಳಿ ಅನೇಕರು ಮೋಸ ಹೋಗ್ತಾ ಇದ್ದಾರೆ. ಇದ್ದದ್ದು ಇದ್ದ ಹಾಗೆ ದೇವರ ವಾಕ್ಯವನ್ನು ಸಾರುವಾಗ ಗಮನ ಇಲ್ಲ ಇವರಿಗೆ. ದೇವರ ವಾಕ್ಯವನ್ನು ಇದ್ದದ್ದು ಇದ್ದಾಗಿ ಸಾರುವಾಗ ಗಮನ ಇಲ್ಲ ಏನ್ರಿ? ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ 20 ನಿಮಿಷದವರೆಗೆ ಗೂಗಲ್ ಮೀಟ್ನಲ್ಲಿ ದೈವ ಸೇವಕರು ವಾಕ್ಯಗಳನ್ನು ಹೇಳ್ತಾ ಇದ್ದಾರಲ್ಲ, ದೈವ ಸಂದೇಶವನ್ನು ಪ್ರತಿನಿತ್ಯ ನಡೀತಾ ಇದೆ. ಉನ್ನತವಾದಂಥ ವಾಕ್ಯಗಳನ್ನು ತಿಳಿಸ್ತಾ ಇದ್ದಾರೆ. ಅದೇ ಪ್ರಕಾರ ಪ್ರತಿನಿತ್ಯ ಸಾಯಂಕಾಲ ಕೂಡ ಬರ್ತಾ ಇದೆ. ನಾವು ತಿಳ್ಕೊಳ್ತಾ ಇದ್ದೀವ, ತಿಳಿದುಕೊಂಡು ದೇವರಿಗೆ ಒಳಪಡ್ತಾ ಇದ್ದೀವ, ಒಳಪಟ್ಟು ದೇವರ ಪ್ರೀತಿಯನ್ನು ಇನ್ನೊಬ್ಬರಿಗೆ ಸಾರ್ತಾ ಇದ್ದೀವ. ದೇವರನ್ನ ನಾವು ಪ್ರೀತಿಸ್ತಾ ಇದ್ದೀವಿ ಅಂದರೆ ಇನ್ನೊಬ್ಬರನ್ನ ಪ್ರೀತಿಸ್ಬೇಕಂತ ಹೇಳ್ತಾರೆ. ನಿನ್ನ ನೆರೆಯವರನ್ನಂದರೆ ಯೇಸುಪ್ರಭು ಹೇಳ್ತಾರೆ, ನಿನ್ನ ನೆರೆಯವರು ಯಾರು? ನಿನ್ನ ಸಹೋದರರು ಯಾರು? ಲೋಕಕ್ಕೆ ಹೋಗಿ ದೇವರ ಪ್ರೀತಿಯನ್ನು ಸಾರಬೇಕು. ತುಂಬ ಜನ ಈ ಒಂದು ನೆವ ಮಾಡಿಕೊಂಡು ಏನ್ರಿ ನಮಗೆ ಫೋನ್ ಮಾಡ್ತಾ ಇರ್ತಾರೆ, ಬ್ರದರ್ ರಾಮು ಬ್ರದರ್ ನಿಮಗೆ ಅರ್ಜೆಂಟ್ ಒಂದು 500 ರೂಪಾಯಿ ಬೇಕು, ಇಲ್ಲ 1000 ರೂಪಾಯಿ ಬೇಕು ಬ್ರದರ್, ಹಾಸ್ಪಿಟ್ಲಲ್ಲಿ ಇದ್ದೀವಿ ಅಂತೇಳಿ. ನಿಜವಾಗ್ಲೂ ಆಸ್ಪತ್ರೆಯಲ್ಲಿದ್ದಾರಾ? ಏನು ನಡೀತಾ ಒಂದು ಗೊತ್ತಿಲ್ಲ ರೀ. ಯಾವನೋ ಫೋನ್ ಮಾಡ್ತಾ ಇರ್ತಾರೆ, ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಆಗ್ತಾ ಇರ್ತಾರೆ, ನಮ್ಗೆ ಅರ್ಜೆಂಟ್ ದುಡ್ಡು ಬೇಕು, ಆಸ್ಪತ್ರೆಯಲ್ಲಿ ಇದ್ದೀವಿ ಅಂತ, ರೋಗದಲ್ಲಿದ್ದೀವಂತ. ಅಂದರೆ ಇದು ಕೂಡ ಒಂದು ಏನಾಗಿದೆಪ್ಪ ಅಂತ ನೋಡುವಾಗ ಒಂದು ನೆವ ಮಾಡಿಕೊಂಡು ದೇವರ ಸೇವಕರು ದೇವರ ಭಕ್ತರು ಹೇಗಾದರೂ ಕೊಡ್ತಾರಂತೇಳಿ ನೆವ ಮಾಡಿಕೊಂಡು ಕೇಳುವಂಥದ್ದು. ನಿಜವಾಗ್ಲೂ ಸಭೆಯಲ್ಲಿ ಯಾರಾದರೂ ಇದ್ದಾಗ ಅವ್ರಿಗೆ ಸಹಾಯ ಮಾಡಬೇಕು, ಎಲ್ಲರೂ ಸೇರಿ. ಅದು ಸಭೆಯಲ್ಲಿ ಇರಬೇಕು. ಹೊರಗಡೆ ಮಾಡಬೇಕಾದ್ರೆ ನಮ್ಮಲ್ಲಿ ಬಹಳ ಹಣ ಇದ್ದರೆ ಮಾಡ್ಬೋದು, ತಪ್ಪೇನಿಲ್ಲ. ಬಹಳ ಹಣ ಇದೆ, ಆಸ್ತಿ ಇದೆ ಇದ್ದಾಗ ಮಾಡೋಣ, ತಪ್ಪೇನಿಲ್ಲ ರೀ. ಆದರೆ ಪ್ರಭು ಹೇಳಿರುವಂಥ ಮಾತನ್ನು ಗಮನಿಸಬೇಕು. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 46ನೇ ವಚನದಿಂದ, ಆತನು ಜನರ ಗುಂಪುಗಳ ಸಂಗಡ ಇನ್ನೂ ಮಾತಾಡುತ್ತಿರುವಾಗ ಆತನ ತಾಯಿಯು ತಮ್ಮಂದಿರು ಆತನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿದ್ದರು. ಆಗ ಒಬ್ಬನು, ಇಗೋ ನಿನ್ನ ತಾಯಿಯು ನಿನ್ನ ಸಹೋದರರು ನಿನ್ನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿದ್ದಾರೆ ಅಂದನು. ಅಯ್ಯ ಪ್ರಭುವೇ, ನಿನ್ನ ತಾಯಿ ಬಂದಿದ್ದಾರೆ, ಅದೇ ಪ್ರಕಾರ ನಿನ್ನ ಸಹೋದರರು ಬಂದಿದ್ದಾರೆ, ನಿನ್ನನ್ನು ಮಾತಾಡಿಸೋದಕ್ಕೆ ಬಂದಿದ್ದಾರೆ ಅಂದಾಗ ಯೇಸು ಪ್ರಭು ಹೇಳಿರುವಂಥ ಮಾತು ನೋಡಿ, ನನಗೆ ತಾಯಿ ಯಾರು, ನನಗೆ ಸಹೋದರ ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿಯು ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತ ಇದ್ದಂತೆ ನಡೆಯುವವನೇ ನನಗೆ ತಮ್ಮನು, ನನಗೆ ತಂಗಿಯೂ ತಾಯಿಯೂ ಆಗಬೇಕು. ಅಂದರೆ ನನ್ನ ಸಹೋದರರು ಯಾರಪ್ಪ ಅಂತ ನೋಡುವಾಗ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಯಾರಿದ್ದಾರೋ ಅವರು ಸಹೋದರರು ಅಂತೆ. ಅಂದರೆ ಬಡ ಸಹೋದರರು ಯಾರದ್ದಿದ್ರೆ ಈ ಶ್ರೀಮಂತರು, ಕೆಲವರು ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ, ಬಡ ಸೇವಕರು ಇರ್ತಾರೆ. ಬಡ ಸೇವಕರಿದ್ದಾಗ ಒಳ್ಳೆ ಶ್ರೀಮಂತರು ಇರ್ತಾರೆ ನೋಡಿ, ಭಕ್ತರು, ದೇವರ ಭಕ್ತರಿದ್ದಾಗ ಏನು ಮಾಡಬೇಕಂತಿರುತ್ತೆ? ನಿನ್ನ ಸಹೋದರನ ನೀನು ಪ್ರೀತಿಸಬೇಕು. ಹೇಗೆ ಪ್ರೀತಿಸ್ತೀಯ? ಮಾತಿನಿಂದ ಪ್ರೀತಿಸ್ತೀಯಾ? ಕೇವಲ ತುಟಿ ಮಾತುಗಳಿಂದ ಪ್ರೀತಿಸ್ತೀಯಾ ಅಮ್ಮ ಅಯ್ಯ? ಇಲ್ಲ. ನಿನ್ನ ಸಹೋದರನಂದರೆ ದೇವರನ್ನು ತಿಳ್ಕೊಂಡು ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಪ್ರಯಾಸ ಪಡುವಂಥ ಸಹೋದರರು ಇರ್ತಾರಲ್ಲ, ಅವರು ನಿಜವಾದ ಸಹೋದರರು ದೇವರ ದೃಷ್ಟಿಯಲ್ಲಿ. ಅವರಿಗೆ ಸಹಾಯ ಮಾಡಬೇಕಂತ ಹೇಳ್ತಾರೆ, ಅವ್ರನ್ನ ಪ್ರೀತಿಸಬೇಕು ಅಂತ ಹೇಳ್ತಾರೆ. ಲೋಕದಲ್ಲಿ ಕೂಡ ಲೋಕದಲ್ಲಿದ್ದವರು ಎಲ್ಲರನ್ನ ಪ್ರೀತಿಸಬೇಕು ಅಂದರೆ ವಾಕ್ಯವನ್ನು ಸಾರಬೇಕು.
ವಾಕ್ಯವನ್ನು ಸಾರಿ ಸತ್ಯದ ಮಾರ್ಗದಲ್ಲಿ ನಡೆಸಬೇಕು. ಅವ್ರು ಬಂದಿಲ್ಲ ಅಂದರೆ ಬಿಡಬೇಕು, ನಿಮ್ಮಿಷ್ಟ ಅಂತ ಹೇಳಬೇಕಷ್ಟೇ. ಸಭೆಯಲ್ಲಿ ಬಂದಂಥ ಸಹೋದರಿದ್ದಾಗ, ಸೇವೆಯಲ್ಲಿ ಇದ್ದಾಗ, ಸೇವೆಗೋಸ್ಕರ ಪ್ರಯಾಸ ಪಡುವಾಗ, ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ನಿಂತುಕೊಂಡಾಗ ಅಂಥವ್ರ ಬಗ್ಗೆ ವಿಚಾರ ಮಾಡಬೇಕಂತ ಹೇಳ್ತಾರೆ. ಇವಾಗ ಏನು ಮಾಡ್ತಾರೆ ಕೆಲವರು, ಅಂಥವ್ರು ಅಂದರೆ ನಿಜವಾಗ್ಲೂ ವಾಕ್ಯದ ಪ್ರಕಾರ ಸೇವೆ ಮಾಡುವಂಥ ಸೇವಕರ ಮೇಲೆ ಕಲ್ಲೆಸಿತಾ ಇರ್ತಾರೆ. ಇವರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವರು ಸರಿ ಇಲ್ಲ, ಇವರೇನು ದೊಡ್ಡ ಪಂಡಿತರ ಹಾಗೆ. ಅಂದರೆ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯೋರಿದ್ದಾರೆ, ಅಂಥವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ವಾಕ್ಯದ ಪ್ರಕಾರ ಯಥಾರ್ಥವಾಗಿ ಜೀವಿಸುವಂಥ ಸೇವಕರಿರ್ತಾರೆ, ಅಂಥವ್ರ ಬಗ್ಗೆ ನೀವು ಪ್ರಾರ್ಥಿಸಬೇಕು, ಸೇವೆ ಮಾಡಬೇಕು, ಕೆಲಸ ಮಾಡಬೇಕು, ಪ್ರೀತಿಸಬೇಕು, ಸುವಾರ್ತೆ ಅಭಿವೃದ್ಧಿ ಮಾಡಬೇಕು, ದೇವರ ಸಭೆಯನ್ನು ಅಭಿವೃದ್ಧಿ ಮಾಡಬೇಕು. ಏನಂತ ಹೇಳ್ತಾರೆ? ಬೆಳಕಿನಲ್ಲಿ ಇದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ, ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. ಪ್ರೀತಿಸ್ಬೇಕಂತ ಹೇಳಿದೆ. ಪ್ರೀತಿ ಅಂದರೆ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34-35. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರು ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ಹೇಳಿಕೊಳ್ಳುವರು. ಇಲ್ಲಿ ನೋಡಿ, ಗಮನಿಸಬೇಕು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ, ಪ್ರಭು ಹೇಳ್ತಾರೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಅಂದರೆ ಯೇಸು ಪ್ರಭು ಹೇಗೆ ಪ್ರೀತಿಸಿದ್ದಾರೆ? ಯೇಸು ಪ್ರಭು ಹೇಗೆ ಪ್ರೀತಿಸಿದ್ದಾರೆ? ನಮ್ಮನ್ನು ಪ್ರೀತಿಸಿ ನಮಗೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿ ಕೊಡುವುದಕ್ಕಾಗಿ ತನ್ನ ಮರಣವನ್ನು ಅರ್ಪಣೆ ಮಾಡಿಕೊಂಡಿದ್ದಾರಲ್ಲ, ನಮ್ಮ ನಿಮಿತ್ತವಾಗಿ ಓಡಿಸಿಕೊಂಡಿದ್ದಾರಲ್ಲ, ನಮ್ಮ ನಿಮಿತ್ತವಾಗಿ ಬಯಸ್ಕೊಂಡಿದ್ದಾರಲ್ಲ, ನಮ್ಮ ನಿಮಿತ್ತವಾಗಿ ರಕ್ತವನ್ನು ಸುರಿಸಿದ್ದಾರಲ್ಲ. ನಿಮಗೋಸ್ಕರ ನಾನು ಪ್ರಾಣ ಕೊಟ್ಟಿರೋ ಪ್ರಕಾರ ನೀವು ಕೂಡ ನಿಮ್ಮ ಸಹೋದರರ ನಿಮಿತ್ತವಾಗಿ ಪ್ರಾಣ ಕೊಡಬೇಕು ಅಂತ ಹೇಳ್ತಾರೆ. ಪ್ರಾಣ ಕೊಡುವ ಹಂಗಿನಲ್ಲಿದ್ದೀರಿ. ನಿಮ್ಮ ಸಹೋದರರಿಗೋಸ್ಕರ ಪ್ರಾಣ ಕೊಡುವ ಹಂಗಿನಲ್ಲಿದ್ದೀರಿ. ನಿಮ್ಮ ಸಹೋದರರಿಗೋಸ್ಕರ ನಿಮ್ಮ ಜೀವಿತವನ್ನು ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡ್ತಾ ಇದ್ದೀರಾ, ಅಥವಾ ಇನ್ನೊಬ್ಬರನ್ನ ಹಾಳು ಮಾಡೋದಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಾ? ಏನು ನಡೀತಾ ಇದೆ ನಮ್ಮಿಂದ? ಏನು ನಡೀತಾ ಇದೆ ನಮ್ಮಿಂದ? ಅಂದರೆ ಇನ್ನೊಬ್ಬರನ್ನ ಕಾಪಾಡೋದಕ್ಕೆ ಸುವಾರ್ತೆ ನಡೀತಾ ಇದೆಯಾ? ಇನ್ನೊಬ್ಬರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ವಾಕ್ಯವನ್ನು ಹೇಳ್ತಾ ಇದ್ದೀವಾ? ಇನ್ನೊಬ್ಬರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ನಮ್ಮ ಬದುಕನ್ನು ಸಮರ್ಪಣೆ ಮಾಡಿಕೊಳ್ತಾ ಇದ್ದೀವಾ, ಅಥವಾ ಮಾಯದಲ್ಲಿದ್ದೀವಾ? ಎಲ್ಲಿದ್ದೀವಿ ಪ್ರಿಯರೇ? ಪೇತ್ರನಿಗೆ ಪ್ರಭು ಹೇಳುವಂಥ ಮಾತು, ಪೇತ್ರನೇ ನನ್ನನ್ನು ಪ್ರೀತಿಸ್ತಾ ಇದೆಯಾ? ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 15. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂದು ಹೇಳಿದನು. ಆಮೇಲೆ ಮತ್ತೊಂದು ಸಾರಿ ನೋಡಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಮತ್ತು 3ನೇ ಸಾರಿ 17ನೇ ವಚನ ಕೆಳಗಡೆ ಮಾತು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. 3ನೆಯ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಅವನಿಗೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು. ನಿಜವಾಗಿ ನನ್ನನ್ನು ಪ್ರೀತಿಸಿದರೆ ನಿನ್ನ ಕೆಲಸ ಏನು ಗೊತ್ತಾ? ನನ್ನ ಕುರಿಗಳಂದರೆ ನನ್ನ ಸಭೆ. ನನ್ನ ಸಭೆಯನ್ನು ನೀನೇನು ಮಾಡಬೇಕು? ಮೇಯಿಸಬೇಕು. ಅಂದರೆ ವಾಕ್ಯದ ಮೂಲಕ ಬೆಳೆಸಬೇಕು. ಮಗನೇ, ಪೇತ್ರನೇ, ವಾಕ್ಯದ ಮೂಲಕ ಬೆಳೆಸಬೇಕು. ಅಂದರೆ ಕುರಿಗಳನ್ನು ಮೇಯಿಸಬೇಕು. ಇವಾಗ ಸಭೆಗೆ ಕುರುಬನು ನೀನಾಗಿರುವಾಗ ನನ್ನ ಕುರಿಗಳಂದರೆ ನನ್ನ ಶಿಷ್ಯರನ್ನು ದೇವರ ಮಕ್ಕಳನ್ನು ನೀನೇನು ಮಾಡಬೇಕು? ಮೇಯಿಸಬೇಕು. ಅಂದರೆ ವಾಕ್ಯದ ಮೂಲಕ ಮೇಯಿಸಬೇಕು. ವಾಕ್ಯವನ್ನು ಕೊಟ್ಟು. ರಕ್ತ ಕುಡಿಬಾರ್ದು. ನಾನು ಬಿಲ್ಡಿಂಗ್ ಕಟ್ಟಬೇಕು, ರಕ್ತ ಕೊಡು.
ನಾನು ಮನೆ ಕಟ್ಟಬೇಕು, ನಾನು ಚರ್ಚ್ ಕಟ್ಟಬೇಕು, ನಾನು ಅದು ಮಾಡಬೇಕು, ಇದು ಮಾಡಬೇಕು, ಕೊಡು 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 ಅಂತೇಳಿ ಅವರ ರಕ್ತವನ್ನು ಕುಡಿಯಂಗಿಲ್ಲ. ಅವರು ಬೆಳೆದ ಮೇಲೆ ದೇವರ ಸೇವೆ ನಿಮಿತ್ತವಾಗಿ ಅವ್ರು ಕೊಡ್ತಾರೆ. ಕೊಟ್ಟಷ್ಟು ತಗೊಂಡು ಸೇವೆ ಮಾಡಬೇಕು. ಅವ್ರಿಗೆ ಏನಪ್ಪ ಅಂತ ನೋಡುವಾಗ ವಾಕ್ಯದ ಮೂಲಕ ಬೆಳೆಸಬೇಕು ಅಂತ ಹೇಳ್ತಾರೆ. ನಿಜವಾಗ್ಲೂ ನೀನು ಸಭೆಯನ್ನು ಪ್ರೀತಿಸ್ತಾ ಇದೆಯಾ? ನಿಜವಾಗ್ಲೂ ನಿನ್ನ ಸಹೋದರನ ಪ್ರೀತಿಸ್ತಾ ಇದೆಯಾ? ಪ್ರೀತಿಸಿದರೆ ನಿನ್ನ ಸಹೋದರನ ಏನು ಮಾಡಬೇಕಂತ ಹೇಳ್ತಾರೆ? ದ್ವೇಷ ಮಾಡಬೇಕಂತ ಹೇಳ್ತಾರಾ? ಹಾಗೆ ಮಾಡು ಅಂತ ಹೇಳಿದ್ದಾರಾ? ಬಾಯಿಗೆ ಬಂದ ಹಾಗೆ ಬೈಯು ಅಂತ ಹೇಳ್ತಾರಾ? ನಿನ್ನ ಸಹೋದರನ ಪ್ರೀತಿಸಬೇಕು ಅಂದರೆ ಅವನನ್ನು ಮೇಯಿಸಬೇಕು. ಅಂದರೆ ವಾಕ್ಯದ ಮೂಲಕ ವಾಕ್ಯಗಳನ್ನು ಕಲಿತುಕೊಂಡು ಸಭೆಯಲ್ಲಿದ್ದಂಥ ಅನೇಕ ಮಕ್ಕಳನ್ನು ವಾಕ್ಯದ ಮೂಲಕ ಬೆಳೆಸಬೇಕಂತ ಹೇಳ್ತಾರೆ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದರೆ ನಮ್ಮ ಮೇಲೆ ನಿಂದನೆಗಳು. ರಾಮು ಬ್ರದರಲ್ಲಿ ಪ್ರೀತಿ ಇಲ್ಲ, ಇವರಲ್ಲಿ ಪ್ರೀತಿ ಇಲ್ಲ, ಅವರಲ್ಲಿ ಪ್ರೀತಿ ಇಲ್ಲ ಅಂತೇಳಿ ತಿರುಗಾಡ್ತಾ ಇರ್ತಾರೆ ಆ ಕಡೆ ಈ ಕಡೆ. ಪ್ರೀತಿ ಇದ್ದದರಿಂದ ವಾಕ್ಯವನ್ನು ಹೇಳಿ ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಇನ್ನೊಬ್ಬರನ್ನ ಕಾಪಾಡೋದಕ್ಕೆ, ಇನ್ನೊಬ್ಬರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ, ದೇವರ ಮಾರ್ಗದಲ್ಲಿ ನಡೆಸೋದಕ್ಕೆ, ನಿನ್ನನ್ನು ಎಲ್ಲೋ ಇದ್ದಂಥ ನಿನ್ನನ್ನು ದೇವರ ಮಾರ್ಗದಲ್ಲಿ ನಿಲ್ಲಿಸೋದಕ್ಕೆ, ದೇವರ ಮಾರ್ಗದಲ್ಲಿ ಬೆಳೆಸೋದಕ್ಕೆ ನಾವು ಪ್ರಯತ್ನ ಮಾಡುವಾಗ ಫೋನ್ ಮಾಡಿಲ್ಲ, ಅದಕ್ಕೆ ರಾಮ ಬ್ರದರಲ್ಲಿ ಪ್ರೀತಿ ಇಲ್ಲ. ಮಾತಾಡಿಸಿಲ್ಲ, ಅದಕ್ಕೆ ರಾಮ ಬ್ರದರಲ್ಲಿ ಪ್ರೀತಿ ಇಲ್ಲ. ಅಯ್ಯೋ, ನಿಮ್ಮ ಬಳಿಗೆ ಬಂದು ಕಣ್ಣಿಗೆ ನಿದ್ದೆ ಇಲ್ಲದೆ, ಆರೋಗ್ಯ ಇಲ್ಲದೆ ಹೋದರೂ, ದೇಹದ ಪರಿಸ್ಥಿತಿ ಸರಿ ಇಲ್ಲದೆ ಇದ್ದರೂ ಕೂಡ ಬಂದು ಸುವಾರ್ತೆ ಹೇಳಬೇಕಂತೇಳಿ ಕಣ್ಣಿಗೆ ನಿದ್ದೆ ಇಲ್ಲದೆ ಸುವಾರ್ತೆ ಸಾರೋದಕ್ಕೆ ಬಂದಾಗ ನಮ್ಮ ಮೇಲೆ ನಿಂದನೆ ಆಗ್ತಿದೆ ಅಂದರೆ ನಾವೇನು ಮಾಡ್ತೀವಿ? ದೇವರಿಗೆ ಸ್ತೋತ್ರ ಹೇಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ದೇವರಿಗೆ ಒಪ್ಪಿಸ್ತಾ ಇರ್ತೀವಿ. ಯಾರಿಗೆ ಒಪ್ಪಿಸೋದು? ದೇವರೇ ತಂದೆ ಈ ಥರ ಇದೆ. ನಾವು ಯಾರನ್ನ ದ್ವೇಷಿಸಲ್ಲ, ಪ್ರೀತಿಸ್ತೀವಿ. ತಪ್ಪು ನಡೆದಾಗ ಖಂಡಿಸ್ತೀವಿ, ವಾಕ್ಯದ ಮೂಲಕ ಖಂಡಿಸ್ತೀವಿ, ಸರಿಪಡಿಸ್ಕೊಳ್ರಿ ಅಂತ. ಸರಿಪಡಿಸ್ಕೊಂಡಿಲ್ಲ ಅಂದರೆ ಆಕಸ್ಮಿಕವಾಗಿ ಅಪಾಯ. ಕನಿಕರ ಇಲ್ಲ ದೇವರು. ಯಾಕೆಂದರೆ ದೇವರು ನೋಡ್ತಾರೆ. ಸಮಯ ಮುಗೀತು ಅಂದರೆ ಪ್ರಾಣ ಹೋಗುತ್ತೆ. ಎಲ್ಲಿಗೆ ಹೋಗ್ಬೇಕಾಗತ್ತೆ? ಬೆಂಕಿ ಕೊಮ್ಮು. ಹೋಗಬಾರ್ದು ಅಲ್ಲಿಗೆ. ಅಯ್ಯ, ಹೋಗ್ಬಾರ್ದಯ್ಯ ಅಲ್ಲಿಗೆ. ಸಹೋದರರೇ, ಅಲ್ಲಿಗೆ ಹೋಗಬಾರ್ದು. ಬೆಂಕಿ ಕೊಂಡಕ್ಕೆ ಹೋಗಬಾರ್ದು. ನಾವು ಪ್ರೀತಿಸಬೇಕು, ಎಲ್ಲರನ್ನ ಪ್ರೀತಿಸಬೇಕು. ವಾಕ್ಯದ ಮೂಲಕ ಪ್ರೀತಿಸಬೇಕು, ಕ್ರಿಯೆಗಳನ್ನು ತೋರಿಸಿ ಪ್ರೀತಿಸಬೇಕು. ಏನ್ರಿ? ಒಳ್ಳೆ ರೀತಿಯಿಂದ ಪ್ರೀತಿಸಿ ದೇವರ ವಾಕ್ಯಗಳನ್ನು ಸಾರಿ ಸತ್ಯದ ಮಾರ್ಗದಲ್ಲಿ ನಡೆಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಿಂದನೆಗಳು ಬಿಡಬೇಕು, ಚಾಡಿ ಹೇಳೋದು ಬಿಡಬೇಕು, ಹೊಟ್ಟೆ ಕಿಚ್ಚು ಪಡೋದು ಬಿಡಬೇಕು, ಅಸೂಯೆ ಪಡೋದು ಬಿಡಬೇಕು, ದ್ವೇಷ ಮಾಡೋದು ಬಿಡಬೇಕು. ಇವೆಲ್ಲ ಕೂಡ ಸೈತಾನನ ಮೂಲಕ ಬಂದದ್ದು. ಅದು ಸೈತಾನನ ಮೂಲಕ ಬಂದದ್ದು. ಅದು ಒಂದು ವೇಳೆ ದ್ವೇಷ, ಅಸೂಯೆ, ಹೊಟ್ಟೆಕಿಚ್ಚು ಹಾಗೇ ಇದೆ ಅಂದರೆ, ಸಹೋದರನ ಮೇಲೆ ಇದೆ ಅಂದರೆ ನೀವು ಕತ್ತಲೆಯಲ್ಲಿ ಇದ್ದೀರಂತ ಅರ್ಥ. ಕತ್ತಲೆಯಲ್ಲಿ, ಅಂಧಕಾರದ ದೊರೆತನದಲ್ಲಿ ಇದ್ದೀರಂತ ಅರ್ಥ. ಯೇಸು ಪ್ರಭು ಅದನ್ನು ಕಲಿಸಿಲ್ಲ. ಅಂಧಕಾರದ ದೊರೆತನದಲ್ಲಿ ಇದ್ದವರನ್ನು ಕಾಪಾಡಬೇಕು. ಮಕ್ಕಳಿರ, ನಾನು ನಿಮ್ಮನ್ನು ಕಾಪಾಡೋದಕ್ಕೆ ನನ್ನ ಪ್ರಾಣವನ್ನು ಕೊಟ್ಟಿದ್ದೀನಿ. ಅದೇ ಪ್ರಕಾರ ನೀವು ನಿಮ್ಮ ಸಹೋದರನ ಕಾಪಾಡೋದಕ್ಕೆ ನಿಮ್ಮ ಪ್ರಾಣಗಳನ್ನು ಕೊಡುವ ಅಂಗಿನಲ್ಲಿದ್ದೀರಿ. ನಿಮ್ಮ ಪ್ರಾಣಗಳು ಅಂದರೆ ನಿಮ್ಮ ಆಯುಷ್ಕಾಲ, ನಿಮ್ಮ ಆರೋಗ್ಯ ದೇವರ ಸೇವೆ ನಿಮಿತ್ತವಾಗಿ ಖರ್ಚಾಗಬೇಕು. ನಿಮ್ಮ ಆರೋಗ್ಯ ಖರ್ಚಾಗಬೇಕು, ನಿಮ್ಮ ಆಯುಷ್ಕಾಲ ಖರ್ಚಾಗಬೇಕು, ನಿಮ್ಮ ಜೀವಿತ ದೇವ್ರಿಗೋಸ್ಕರ ಖರ್ಚಾಗಬೇಕು. ಯಾವ ರೀತಿ ಖರ್ಚಾಗತ್ತೆ ಹೇಳಿ? ಸುವಾರ್ತೆಗೆ ಹೋಗಿ ನಮ್ಮ ಬದುಕನ್ನು ಖರ್ಚು ಮಾಡ್ತಾ ಇದ್ದೀವಾ? ಸುವಾರ್ತೆ ಹೇಳಿ ಖರ್ಚು ಮಾಡ್ತಾ ಇದ್ದೀವಾ? ಪ್ರಯಾಣ ಮಾಡಿ ಖರ್ಚು ಮಾಡ್ತಾ ಇದ್ದೀವಾ? ಅಥವಾ ಸುವಾರ್ತೆಗೋಸ್ಕರ ಸಹಾಯ ಮಾಡಿ ಖರ್ಚು ಮಾಡ್ತಾ ಇದ್ದೀವಾ? ದುಡಿದು ಕಷ್ಟಪಟ್ಟು ಬಂದಿರುವಂಥ ಹಣವನ್ನು ಸೇವೆ ನಿಮಿತ್ತವಾಗಿ ಕೊಟ್ಟು, ಸುವಾರ್ತೆ ನಿಮಿತ್ತವಾಗಿ ಕೊಟ್ಟು ನಮ್ಮ ಬದುಕನ್ನು ಖರ್ಚು ಮಾಡ್ತಾ ಇದ್ದೀವಾ? ಹೇಗೆ ನಮ್ಮ ಬದುಕು ಖರ್ಚಾಗ್ತಾ ಇದೆ? ಹೇಗೆ ನಮ್ಮ ಬದುಕು ದೇವ್ರಿಗೋಸ್ಕರ ಪಣವಾಗಿ ಖರ್ಚಾಗ್ತಾ ಇದೆ? ಹೇಗೆ ಅರ್ಪಿಸ್ತಾ ಇದ್ದೀವಿ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಡಿ. ಕೊನೆಯ ದಿನಗಳಲ್ಲಿದ್ದೀರಿ. ಕೊನೆಯ ದಿನಗಳಲ್ಲಿ, ಈ ಕೊನೆಯ ದಿನಗಳಲ್ಲಿ ಇದ್ದಂಥ ನೀನು ನಾನು ಯಥಾರ್ಥವಾಗಿ ಪ್ರೀತಿಸದೆ ಹೋದರೆ ಬೆಂಕಿಯ ಕೊಂಡ ಸಿದ್ಧವಾಗಿದೆ. ಸಹೋದರ, ಸಹೋದರಿ, ಅಲ್ಲಿಂದ ನಮ್ಮನ್ನು ತಪ್ಪಿಸೋರು ಯಾರಿಲ್ಲ. ಪ್ರೀತಿ ಇದೆ, ಎಲ್ಲರ ಮೇಲೆ ಪ್ರೀತಿ ಇದ್ದದ್ರಿಂದ ಜಾಗ್ರತೆ ಪಡಿ. ಕೊನೆ ದಿನಗಳಲ್ಲಿದ್ದೀರಾ. ಯಾವಾಗ ಸತ್ತೋಗ್ತೀವೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತು ಹೋಗುತ್ತೋ ಗೊತ್ತಿಲ್ಲ. ಜಾಗ್ರತೆ ಪಡಬೇಕು ಪ್ರಿಯರೇ. ದೇವರ ಪ್ರೀತಿ ನೋಡುವಾಗ ಈ ಜಗತ್ತು, ದೇವರ ಪ್ರೀತಿ ನೋಡುವಾಗ, ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಜಗತ್ತನ್ನು ನೋಡಬೇಕು, ಈ ಬ್ರಹ್ಮಾಂಡವನ್ನು ನೋಡಬೇಕು. ನೀರನ್ನು, ಗಾಳಿಯನ್ನು, ತಿನ್ನುವಂಥ ಕಾಳನ್ನು ಎಲ್ಲವನ್ನು ನೋಡಿದಾಗ ದೇವರ ಪ್ರೀತಿ, ದೇವರ ಕಷ್ಟ ಗೊತ್ತಾಗುತ್ತೆ. ಕೊನೆಯದಾಗಿ ಯೇಸು ಕ್ರಿಸ್ತರನ್ನು ನೋಡಬೇಕು. ಆತನ ಮರಣ,
ಆತನ ಜೀವಿತ, ಆತನು ಯಾಕೆ ಈ ಲೋಕಕ್ಕೆ ಬಂದಿದ್ದಾನೆ, ಯಾಕೆ ಈ ಲೋಕದಲ್ಲಿ ಹುಟ್ಟಿದ್ದಾನೆ, ಯಾಕೆ ಮರಣ ಹೊಂದಿದ್ದಾನೆ, ಇವೆಲ್ಲ ನೋಡುವಾಗ ಗೊತ್ತಾಗುತ್ತೆ ದೇವರ ಪ್ರೀತಿ. ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ವಾಕ್ಯಗಳನ್ನು ಸ್ಟಡಿ ಮಾಡಿ ಇನ್ನೊಬ್ಬರನ್ನ ಕಾಪಾಡೋದಕ್ಕೆ ಪ್ರಯತ್ನ ಕಾಪಾಡ್ತಾ ಇದ್ದೀವಾ? ಇನ್ನೊಬ್ಬರನ್ನ ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಾ? ಅಥವಾ ದ್ವೇಷ, ಹಾಗೆ ಚಾಡಿಗಳು ಇವೇನಾದರೂ ದಿನದಿನಿಗೆ ಬೆಳೀತಾ ಇದ್ದೀವಿ? ಇದ್ದಪ್ಪ ಅಂದರೆ ಬೆಂಕಿ ಕೊಂಡಕ್ಕೆ ಹೋಗ್ತೀರಾ, ಜಾಗ್ರತೆ. ಹಲೋ, ಜಾಗ್ರತೆ ರೀ ಅಮ್ಮ, ಅಯ್ಯ, ಬೇಡ. ವಾಕ್ಯೆಂಬ ಖಡ್ಗ ಕೊಟ್ಟಿದ್ದಾರಲ್ಲ, ಅದರ ಮೂಲಕ ಏನು ಶುದ್ಧಿ ಮಾಡಿಕೊಡ್ರಿ, ಹೃದಯವನ್ನು ಶುದ್ಧಿ ಮಾಡಿಕೊಡ್ರಿ, ಸರಿಪಡಿಸ್ಕೊಡ್ರಿ. ದೇವರ ಸನ್ನಿಧಾನದಲ್ಲಿ ಅಂದರೆ ಮನೆಯಲ್ಲಿ ಹೋಗಿ ಮೊಣಕಾಲು ರೀ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವ, ನಮ್ಮಲ್ಲಿ ಇಂಥ ದುಷ್ಟ ಆಲೋಚನೆ ಬೇಡ ದೇವ, ನಮ್ಮನ್ನು ಕಾಪಾಡಿ ದೇವ, ನಾವು ಸರಿಯಾಗಬೇಕು ಅಂಥೇಳಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪಶ್ಚಾತ್ತಾಪ ಪಡಿ. ಜೀವಿತ ಯಾಕೆಂದರೆ ಈ ಜೀವಿತ ಪರಿಶುದ್ಧವಾಗಿರಬೇಕು, ಒಳ್ಳೆಯದಾಗಿರಬೇಕು, ದೇವ್ರು ಮೆಚ್ಚುವಂಥ ರೀತಿಯಲ್ಲಿರಬೇಕು. ಇಲ್ಲದ ಹೋದರೆ ಬೆಂಕಿ ಕೊಂಡಕ್ಕೆ ಹೋಗಬೇಕಾದ್ರೆ ಅಗ್ನಿಗುಂಡ. ಜಾಗ್ರತೆ ಪ್ರಿಯರೇ, ಜಾಗ್ರತೆ. ತಲೆಬಾಗಿಸಿ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು. ತಂದೆ, ನಿಮ್ಮ ಪ್ರೀತಿಯನ್ನು ನೋಡುವಾಗ ಪ್ರತಿ ಒಂದರಲ್ಲಿ ತಂದೆ ನಿಮ್ಮ ಪ್ರೀತಿ ಗೊತ್ತಾಗುತ್ತೆ. ಎಷ್ಟು ಅಗಲ ಇದೆಯೋ, ಎಷ್ಟು ಎತ್ತರ ಇದೆಯೋ, ಎಷ್ಟು ಉದ್ದ ಇದೆಯೋ, ಈ ಜಗತ್ತನ್ನು ನೋಡುವಾಗ ತಂದೆ ನೀವು ಗೊತ್ತಾಗ್ತೀರಾ ತಂದೆ. ನಿಮ್ಮ ಪ್ರೀತಿ ಅರ್ಥ ಆಗುತ್ತೆ ತಂದೆ. ಅದರಲ್ಲಿ ಕೂಡ ಸ್ವಲ್ಪ ತಿಳ್ಕೊಂಡಿದ್ದೀವಿ ತಂದೆ. ಇನ್ನು ಬಹಳ ತಿಳ್ಕೊಳ್ಳುವಂತೆ ಸಹಾಯ ಮಾಡಿ, ತಿಳಿದುಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಅನೇಕರನ್ನು ಕಾಪಾಡೋದಕ್ಕೆ, ಅನೇಕರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ನಮಗೆ ಸಹಾಯ ಮಾಡಿ ತಂದೆ. ಕೆಲವರು ಲೋಕದ ರೀತಿಯಲ್ಲಿದ್ದಂಥ ಮಕ್ಕಳಿದ್ದಾರೆ, ಕನಿಕರಿಸಿ ಕಾಪಾಡಿ. ಪ್ರತಿಯೊಬ್ಬರು ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಯಥಾರ್ಥವಾಗಿ ಭಕ್ತಿಯಿಂದ ಜೀವಿಸೋದಕ್ಕೆ ಸಹಾಯ ಮಾಡಿ. ಕನಿಕರಿಸಿ ಮನೋನೇತ್ರಗಳನ್ನು ಬೆಳಗಿಸಿ ತಂದೆ, ಭಕ್ತಿಯಿಂದ ಜೀವಿಸೋದಕ್ಕೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಗೂಗಲ್ ಮೀಟ್ ಮೂಲಕ ನಡೆಯುವಂಥ ಕಾರ್ಯಕ್ರಮದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಮಕ್ಕಳನ್ನು, ಸೇವಕರನ್ನು ಎಲ್ಲರನ್ನು ಕನಿಕರಿಸಿ ಕಾಪಾಡಿ ನಡೆಸಿ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಸಾಯಂಕಾಲ ಕೂಡ ಗೂಗಲ್ ಮೀಟ್ ಮೂಲಕ ನಿಮ್ಮ ಮಕ್ಕಳು ಗ್ಯಾದರ್ ಆಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು, ಆ ಮಕ್ಕಳನ್ನು ಕೂಡ ಆಶೀರ್ವದಿಸಿ. ಅನೇಕರು ಬೆಳೆಯುವಂತೆ, ನಿಮ್ಮ ಜ್ಞಾನದಲ್ಲಿ ಬೆಳೆಯುವಂತೆ ಸಹಾಯ ಮಾಡಿ. ನಿಸ್ವಾರ್ಥದಿಂದ ಯಥಾರ್ಥವಾಗಿ ಸೇವೆ ಮಾಡುವಂತೆ, ಕೆಲಸ ಮಾಡುವಂತೆ ಸಹಾಯ ಮಾಡಿ. ಈ ಕರ್ನಾಟಕದಲ್ಲಿ ಸತ್ಯವಾದ ಸುವಾರ್ತೆಯನ್ನು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ ತಂದೆ. ಅನೇಕರು ಸತ್ಯವಾದ ಸುವಾರ್ತೆಯನ್ನು ತಿಳ್ಕೊಂಡು ಭಯಭಕ್ತಿಯಿಂದ ಜೀವಿಸುವುದಕ್ಕೆ ಸಹಾಯ ಮಾಡಿ, ಕನಿಕರಿಸಿ. ಈ ಚಿಕ್ಕ ಪ್ರಾರ್ಥನೆ ಯೇಸು ಪವಿತ್ರ ನಾಮದಲ್ಲಿ ಸಮರ್ಪಿಸ್ತಾ ಇದ್ದೇನೆಪ್ಪ ತಂದೆಗೆ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೆನ್. ಎಲ್ಲರಿಗೂ ವಂದನೆಗಳು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.